ಪರಮಾತ್ಮನಾದ ಈಶ್ವರ ಈ ಸಮಯದಲ್ಲಿ ಬ್ರಹ್ಮಾಂಡವನ್ನು ಬಿಟ್ಟು ನಾವು ಮಕ್ಕಳ ಬಳಿಗೆ ಬಂದಿದ್ದಾರೆ. ನಾವು ಮಕ್ಕಳನ್ನು ಜಾಗೃತರನ್ನಾಗಿ ಮಾಡಿದ್ದಾರೆ. ಕೋಟ್ಯಾನು ಕೋಟಿ ಆತ್ಮಗಳಿದೆ. ಪರಮಾತ್ಮನ ದೃಷ್ಟಿ ನನ್ನ ಮೇಲಿದೆ. ಪರಮಾತ್ಮ ನನ್ನನ್ನೇ ಜಾಗೃತನನ್ನಾಗಿ ಮಾಡಿದ್ದಾರೆ. ಭಾಗ್ಯದ ಬಾಗಿಲನ್ನು ತೆರೆದಿದ್ದಾರೆ ಪರಮಾತ್ಮ. ನಾನಾತ್ಮ ಅವತರಿತ ಆತ್ಮ ಆಗಿದ್ದೇನೆ. ಪರಮಧಾಮದಿಂದ ನಾನು ಅವತರಿಸಿದ್ದೇನೆ ಪಾತ್ರವನ್ನು ಅಭಿನಯಿಸಲು. ಮತ್ತೆ ಮರಳಿ ಮನೆಗೆ ಹೋಗುವ ಸಮಯವಾಗಿದೆ. ಹಾಗಾಗಿ ನನ್ನ ಆತ್ಮನ ತಂದೆ ನನ್ನ ಬಳಿ ಬಂದಿದ್ದಾರೆ. ಅಪ್ಪಾಜಿ ಪರಮಾತ್ಮ ಬಂದಿದ್ದಾರೆ. ನಾವೆಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೇವೆ. ಹೃದಯರಾಮನನ್ನು ಹೃದಯರಾಮ ಎಂದು ಹೃದಯದಿಂದ ಹೇಳ್ತಾ, ಹೃದಯರಾಮನನ್ನು ಹೃದಯರಾಮ ಎಂದು ಹೃದಯದಿಂದ ಹೇಳ್ತಾ ಇದ್ದ. ಅವರು ಬಿಂದು, ನಾನು ಬಿಂದು. ನಾನಾತ್ಮ ಬಿಂದು, ಪರಮಾತ್ಮ ಬಿಂದು. ನಾನಾತ್ಮ ಈ ಸ್ಥೂಲ ಶರೀರದ ಭ್ರಕುಟಿಯ ಮಧ್ಯದಲ್ಲಿ ಜಗಮಗಿಸುತ್ತಿದ್ದೇನೆ. ಜಗಮಗಿಸುತ್ತ ನಿಧಾನವಾಗಿ ವಿದೇಹಿ ಆಗುತ್ತಿದ್ದೇನೆ. ವಿದೇಹಿಯಾಗುತ್ತಿದ್ದೇನೆ. ದೇಹದ ಬಾಣದಿಂದ ಮುಕ್ತ, ಭೂಮಿಯ ಲಗಾವಿನಿಂದ ಮುಕ್ತ. ಆತ್ಮಜ್ಯೋತಿಯು ಶರೀರದ ಭ್ರಕುಟಿಯ ಮಧ್ಯದಿಂದ ಆಚೆ ಬಂದಿದೆ. ಅನುಭವ ಮಾಡಿ. ದೀಪದಂತೆ ಹೊಳಿತಾ ಇದ್ದೇನೆ. ಸಾಕ್ಷಿಯಾಗಿ ನೋಡ್ತಾ ಇದ್ದೇನೆ. ನಾನು ಆತ್ಮ ಬಿಂದು ಸ್ಥೂಲ ಶರೀರದಿಂದ ಭಿನ್ನನಾಗಿದ್ದೆ. ಸ್ಥೂಲ ಶರೀರದಿಂದ ಭಿನ್ನನಾಗಿದ್ದೇನೆ. ಸಾಕ್ಷಿಯಾಗಿ ನೋಡ್ತಾ ಇದ್ದೇನೆ ಸ್ಥೂಲ ಶರೀರವನ್ನು ಅಂತರ್ಚಕ್ಷುಗಳಿಂದ. ಈಗ ಮನೆಗೆ ಹೊರಡುವ ಸಮಯವಾಗಿದೆ ಅಂತ ಹೇಳುತ್ತಾ ಸ್ಥೂಲ ಶರೀರದ ಭಾನದಿಂದ ಮುಕ್ತನಾಗಿ ಬಿಟ್ಟಿದ್ದೇನೆ. ಅಶರೀರಿಯಾಗಿದ್ದೇನೆ. ವಿದೇಹಿ ಆತ್ಮ ಆಗಿದ್ದೇನೆ. ಬಿಂದು ಆಗಿದ್ದೇನೆ. ದೀಪದಂತೆ ಹೊಳೆಯುತ್ತಾ ಹೊರಟಿದ್ದೇನೆ. ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ಪಾರು ಮಾಡುತ್ತಾ ಸೂಕ್ಷ್ಮ ವತನವನ್ನು ಪಾರು ಮಾಡುತ್ತಾ ಪರಮಧಾಮದತ್ತ ಹೊರಟಿದ್ದೇನೆ. ಪರಮಧಾಮ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ಹೊಂದಿದೆ. ಇದೇ ನನ್ನ ನಿಜ ಮನೆಯಾಗಿದೆ. ನಾನು ಆತ್ಮ ಪ್ರವೇಶಿಸುತ್ತಿದ್ದೇನೆ ಪರಮಧಾಮವನ್ನು.
ನನ್ನ ನಿಜ ಮನೆಯನ್ನು ತಲುಪಿ ಜ್ಞಾನ ಸೂರ್ಯ ಸೂಕ್ಷ್ಮವಾಗಿ ನಮ್ಮೆಲ್ಲರ ಜೊತೆ ಬಂದಿದ್ದಾರೆ. ಮರಳಿ ಪರಮಧಾಮಕ್ಕೆ ಕುಳಿತುಕೊಂಡಿದ್ದಾರೆ. ನಾವೆಲ್ಲ ಬಿಂದುಗಳು ಜ್ಞಾನ ಸೂರ್ಯನನ್ನು ಶಿವಬಾಬಾರವರನ್ನು ಅತ್ಯಂತ ಸಮೀಪದಲ್ಲಿ ನೋಡುತ್ತಾ ಅಂತರ್ಚಕ್ಷುಗಳಿಂದ ನೋಡುತ್ತಾ ಮಗುಳ್ನತ್ತ ಅಂತರಾಳದಲ್ಲಿ ಅನುಭವ ಮಾಡಬೇಕು. ಸ್ಥೂಲ ನಯನಗಳು ಓಪನ್ ಇದೆ. ದಿವ್ಯ ನೇತ್ರದಿಂದ ಪರಮಧಾಮವನ್ನು ನೋಡ್ತಾ ಇದ್ದೀವಿ. ನಾವು ದಿವ್ಯ ನೇತ್ರದಿಂದ ನಮ್ಮ ನಿಜ ಮನೆಯನ್ನು ನೋಡುತ್ತಾ ಇದ್ದೇವೆ. ನಿಜ ಮನೆಯಲ್ಲಿ ಶಿವಬಾಬಾ, ನವಾತ್ಸುಮಗಳ ತಂದೆ ಶಿವಬಾಬಾರವರನ್ನು ಅತ್ಯಂತ ಸಮೀಪದಲ್ಲಿ ಅಂತರಚಕ್ಷುಗಳಿಂದ ನೋಡುತ್ತಿದ್ದೇನೆ, ಅಂಟಿಕೊಂಡಿದ್ದೇನೆ. ಜ್ಞಾನ ಸೂರ್ಯನನ್ನು ಅಂಟಿಕೊಂಡು ಸೂರ್ಯನಲ್ಲಿರುವ ಅಗ್ನಿಯನ್ನು ಅನುಭವ ಮಾಡುತ್ತಿದ್ದೇನೆ. ಮನಾಭವ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇವೆ. ಕಂಬೈನ್ಡ್ ಸ್ವರೂಪದಲ್ಲಿ ಜ್ಞಾನ ಸೂರ್ಯನ ಜೊತೆ ಕಂಬೈನ್ಡ್ ಸ್ವರೂಪದಲ್ಲಿ ನಾನು ಆತ್ಮ ಬಿಂದು, ಪರಮಾತ್ಮ ಅಪ್ಪಾಜಿ ಬಿಂದು, ಬೇರೆ ಯಾರು ಇಲ್ಲ. ನಾನು ನನ್ನ ಬಾಬಾ ಸಂಸಾರ. ನಾನು ನನ್ನ ಬಾಬಾ ಸಂಸಾರ ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಅಂಟಿಕೊಂಡಿದ್ದೇವೆ. ನಾವೆಲ್ಲರೂ ಅಂಟಿಕೊಂಡಿದ್ದೇವೆ. ಬಿಂದು 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 ಬಾಬರವರ ಜೊತೆಗೆ ನಾವು ಬಿಂದುಗಳಾಗಿ ಅಂಟಿಕೊಂಡಿದ್ದೇವೆ. ಅವರಲ್ಲಿರುವ ಅಗ್ನಿ ಅನುಭೂತಿ ಆಗ್ತಾ ಇದೆ. ನಾನು ನನ್ನ ಬಾಬಾ ಸಂಸಾರ. आज समय कटल ನೆನಪಿದೆಯಾ ಎಲ್ರಿಗೂ? ಇವಾಗ ಬಾಪ್ ದಾದಾ ಪ್ರತಿಯೊಂದು ಮಕ್ಕಳೊಂದಿಗೆ ಹಳಬರಿರಬಹುದು, ಹೊಸಬರಿರಬಹುದು, ಚಿಕ್ಕವರಿರ್ಬೋದು, ದೊಡ್ಡವರಿರ್ಬೋದು. ಚಿಕ್ಕವರಿನ್ನೂ ಬಾಬರವರ ಸಮಾನ ಬೇಗ ಆಗಬಹುದು ಚಿಕ್ಕವರು. ಹಾಗಾದ್ರೆ ಈಗ ಸೆಕೆಂಡಿನಲ್ಲಿ ಮನಸ್ಸನ್ನು ಎಲ್ಲಿ ತೊಡಗಿಸಬೇಕು ಮನಸ್ಸನ್ನು ಏಕಾಗ್ರ ಮಾಡಬಹುದು. ಮಾಡಿ ಏಕಾಗ್ರತೆ ಡ್ರಿಲ್ ಸದಾ ಮಾಡ್ತಾ ನಡೀರಿ. ಏಕಾಗ್ರತೆ ಡ್ರಿಲ್ ಅನ್ನು ಒಂದು ಸೆಕೆಂಡಿನಲ್ಲಿ
ನನ್ನ बाबा संसार ಬಾಬಾ ಸಂಸಾರ. दूसरा न कोई ಬೇರೆ ಯಾರು ಇಲ್ಲ. ನಾನು ನನ್ನ ಬಾಬಾ ಸಂಸಾರ. इससे एकाग्र ಈ ಏಕಾಗ್ರ स्मृति में ಈ ಏಕಾಗ್ರ ಸ್ಮೃತಿಯಲ್ಲಿ स्थित हो जाओ. ಸ್ಥಿತರಾಗಿ ಬಿಡಿ. ನಾನು ನನ್ನ ಬಾಬಾ ಸಂಸಾರ. ಬಿಂದು ಬಾಬನೊಂದಿಗೆ ಬಿಂದುವಾಗಿ ಅಂಟಿಕೊಂಡು ಕುಳಿತಿದೆ. ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದೆ ಆತ್ಮ. ಆತ್ಮದಲ್ಲಿರುವ ಎಲ್ಲ ಕೊಳೆ ವಿಕರ್ಮ ಭಸ್ಮವಾಗುತ್ತಿದೆ. ನಾನು मेरा ಹಾಗೂ ನನ್ನ बाबा संसार ಪಾಪ ಸಂಸಾರ. दूसरा न कोई ಬೇರೆ ಯಾರು ಇಲ್ಲ. ನಾನು और मेरा ಹಾಗೂ ನನ್ನ बाबा संसार ಬಾಬಾ ಸಂಸಾರ. और मेरा बाबा संसार ನಾನು ನನ್ನ ಬಾಬಾ ಸಂಸಾರ. ನಾನು ನನ್ನ ಬಾಬಾ ಸಂಸಾರ.
ಬಾಬಾ ಸಂಸಾರ. दूसरा न कोई. ಬೇರೆ ಯಾರೂ ಇಲ್ಲ. ಬಾಬರವರ ಜೊತೆಗೆ ಬಿಂದು ಬಾಬರವರ ಜೊತೆ ಬಿಂದುವಾಗಿ ಕುಳಿತುಕೊಂಡು ಬಿಟ್ಟಿದ್ದೇನೆ. ಅವರಲ್ಲಿರುವ ಅಗ್ನಿ ನನ್ನ ಆತ್ಮಕ್ಕೆ ಅಂಟಿಕೊಳ್ತಾ ಇದೆ. ಅಗ್ನಿ ಅಂದರೆ ತಾಕತ್ತು, ಶಕ್ತಿ, ಕರೆಂಟ್ ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಅವರ ಸಮಾನ ನಾನು ಪ್ರಜ್ವಲಿಸಲಾರಂಭಿಸಿದ್ದೇನೆ, ಪ್ರಜ್ವಲಿಸ್ತಾ ಇದ್ದೇನೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿವೆ. ನಾನು ನನ್ನ बाबा संसार. ಬಾಬಾ ಸಂಸಾರ. ಪಾಪ ಸಂಸಾರ. जिसकी सुगंध से जीवन में सुख ही सुख मिला. ಪರಮಧಾಮದಿಂದ ನಾನಾತ್ಮ ಸೂಕ್ಷ್ಮ ವಚನದಲ್ಲಿ ಆಕಾರಿ ಫರಿಸ್ತ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇನೆ. ಎದುರುಗಡೆ ಫರಿಸ್ತೆಗಳ ಬಾದಶಾ ಬ್ರಹ್ಮ ಬಾಬಾ ಇದ್ದಾರೆ. ಅವರ ಭೃಕುಟಿಯ ಮಧ್ಯದಲ್ಲಿ ಶಿವಬಾಬಾ ಇದ್ದಾರೆ. ನನ್ನ ಸಮ್ಮುಖದಲ್ಲೇ ಇದ್ದಾರೆ. ಅವರ ಮಸ್ತಕದಿಂದ ಪವಿತ್ರತೆಯ ಪ್ರಕಂಪನೆಗಳು ಬರ್ತಾ ಇದೆ. ನನ್ನ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಪಾಪದಾದಾರವರ ಮಸ್ತಕದಿಂದ ಪವಿತ್ರತೆಯ ಕಿರಣಗಳು ಬರ್ತಾ ಇದೆ, ನನ್ನ ಮಸ್ತಕಕ್ಕೆ ಅಪ್ಪಳಿಸುತ್ತಿವೆ. ಸರ್ವಶಕ್ತಿವಂತನ ಸರ್ವಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಿರುವ ಫರಿಸ್ತಾ ನಾನು. ಡಬಲ್ ಲೈಟ್ ಫರಿಸ್ತ ನಾನು. ಬಂಧನ ಮುಕ್ತ ಫರಿಸ್ತಾ ನಾನು. ಸುಖದಾಯಿ ಫರಿಸ್ತ ನಾನು. ಅವ್ಯಕ್ತ ಫರಿಸ್ತಾ ನಾನು. ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪದಾದಾರವರ ಮಸ್ತಕದಿಂದ ನಿರಂತರ ಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಿದ್ದೇನೆ.
ಸರ್ವ ಖಜಾನೆಗಳಿಂದ ಭರಪೂರನಾಗುತ್ತಿದ್ದೇನೆ. ಪಾಪದಾದ ಸ್ವತಃ ಹೇಳ್ತಾ ಇದ್ದಾರೆ, ಮುದ್ದಾದ ಫರಿಸ್ತೆಗಳೇ, ಮನ ಇಚ್ಛಿತ ವರದಾನವನ್ನು ಪಡೆಯಿರಿ. ಖುಲಾ ಭಂಡಾರ, ಓಪನ್ ಆಫರ್ ನಿಮಗೋಸ್ಕರ ಈ ಸಮಯ. ಎಷ್ಟು ಬೇಕು ಅಷ್ಟು ತುಂಬಿಕೊಳ್ಳಿ, ಮನ ಇಚ್ಛಿತ ವರದಾನವನ್ನು ಪಡೆದುಕೊಳ್ಳಿ ಅಂತಿದ್ದಾರೆ ಪಾಪದಾದ. ನಾವೆಲ್ಲರೂ ಇನ್ನಷ್ಟು ಜಾಗೃತ ಆಗ್ತಾ ಇದ್ದೇವೆ. ಏನು ಬೇಕು ಎಲ್ಲ ಕೊಡಲು ಸಿದ್ಧರಾಗಿ ಕುಳಿತಿದ್ದಾರೆ ಪರಮಾತ್ಮ ಈ ಸಮಯದಲ್ಲಿ. ಇನ್ನಷ್ಟು ಜಾಗರೂಕರಾಗಿ ಸರ್ವಶಕ್ತಿ ಸರ್ವ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇನೆ. ಸರ್ವ ಖಜಾನೆಗಳಿಂದ ಸಂಪನ್ನನಾಗುತ್ತಿದ್ದೇನೆ. ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಸಮಯದ ಖಜಾನೆ, ಸಂಕಲ್ಪಗಳ ಖಜಾನೆ, ಶಕ್ತಿಗಳ ಖಜಾನೆ, ಖುಷಿಯ ಖಜಾನೆ, ಸುಖ ಶಾಂತಿಯ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇನೆ. ಪರಮಾತ್ಮ ಪ್ರದಾನ ಮಾಡುತ್ತಿದ್ದಾರೆ. ನೋಡಿ, ಜಾಗೃತ ಅವಸ್ಥೆಯಲ್ಲಿ ಯಾರಿದ್ದೀರಲ್ವಾ, ಯಾವ ವರದಾನ ಬೇಕೋ ಆ ವರದಾನವನ್ನು ಪಡೆಯಿರಿ ಅಂತಿದ್ದಾರೆ ಪಾಪರು. ಓಪನ್ ಆಫರ್ ಆಗಿ ಚೋಳಿ ತುಂಬಿಕೊಳ್ಳಿ, ಬುದ್ಧಿಯಲ್ಲಿ ತುಂಬಿಕೊಳ್ಳಿ, ಬುದ್ಧಿ ರೂಪಿ ಚೋಳಿಗೆಯಲ್ಲಿ ತುಂಬಿಕೊಳ್ಳಿ. ಏನು ಬೇಕು ಎಲ್ಲವನ್ನ ಪಡೆದುಕೊಳ್ಳಿ. ಫರಿಷ್ಟ ಸ್ಟೇಜಲ್ಲಿದ್ದೀರಿ, ಪಾಪದಾದಾರವರ ಸಮ್ಮುಖದಲ್ಲಿ. ಅಪ್ಪಾಜಿ ಕೊಡ್ತಾನೆ ಇದ್ದಾರೆ, ನಾವು ಪಡೆದುಕೊಳ್ತಾ ಇದ್ದೀವಿ. ಪ್ರಾಪ್ತಿನೇ ಪ್ರಾಪ್ತಿ. ಪ್ರಾಪ್ತಿನೇ ಪ್ರಾಪ್ತಿ. ಅನುಭವ ಮಾಡಿ, ಪ್ರಾಪ್ತಿಯೇ ಪ್ರಾಪ್ತಿ. ಬಾಪ್ದಾದ ಪ್ರತಿಯೊಂದು ಮಗುವನ್ನು ನೋಡುತ್ತಾ ವಿಶೇಷ ಶಕ್ತಿಯನ್ನು ತುಂಬುತ್ತಾ ಸರ್ವ ಖಜಾನೆಗಳಿಂದ ಭರಪೂರ ಮಾಡ್ತಾ ಇದ್ದಾರೆ.
ಫರಿಸ್ತಾ ಸೊ ಜ್ಯೋತಿರ್ಬಿಂದು ಬನು. ಫರಿಸ್ತೆಗಳಿಂದ ಜ್ಯೋತಿರ್ಬಿಂದುಗಳಾಗಿ. ಅನಾಥಿ ಜ್ಯೋತಿರ್ಬಿಂದು ಸ್ವರೂಪ. ನೆನಪಿದೆಯಾ ಅಂತಿದ್ದಾರೆ ಬಾಬರವರು. ಮರ್ತಿಲ್ಲ ತಾನೆ ಯಾರು? ಬಿಂದು ಸ್ವರೂಪವನ್ನು ಯಾರು ಮರ್ತಿಲ್ವ ಬಾಬಾ? ಮರ್ತಿಲ್ಲ ಬಾಬಾ ಅಂತ ಹೇಳಿ ಬಾಬರವರು.
ಮನಸ್ಸು ಬುದ್ಧಿಗೆ ಮಾಲೀಕರಾಗಿ ಪರಮಧಾಮದಲ್ಲಿ ಮರಳಿ ಕುಳಿತುಕೊಂಡಿದ್ದೇವೆ. ಬಿಂದುಗಳಾಗಿ ಬಿಂದು ಅಪ್ಪಾಜಿಯ ಜೊತೆಗೆ ಅಂಟಿಕೊಂಡು ಕುಳಿತಿದ್ದೇವೆ. ಪರಮಧಾಮ್ ನಿವಾಸ ಶ್ರೇಷ್ಠ ಆತ್ಮರಾಗಿ ಕುಳಿತಿದ್ದೇವೆ. ಎಲ್ಲರೂ ಕುಳಿತುಕೊಂಡಿದ್ದೀವ ಪರಮಧಾಮದಲ್ಲಿ. ಬಿಂದು ಬಾಬಾ, ಬಿಂದು ನಾವು ಮಕ್ಕಳು. ಎಲ್ಲರೂ ಮನೆಗೆ ಬನ್ನಿ. ಇನ್ನು ಯಾರು ಸ್ಥೂಲ ಸಾಕಾರದಲ್ಲಿದ್ದರೆ ಎಲ್ಲರೂ ಮನೆಗೆ ಬನ್ನಿ. ವಾಪಸ್ ಪರಮಧಾಮಕ್ಕೆ ಬನ್ನಿ. ನಮ್ಮ ನಿಜ ಮನೆಗೆ ಬನ್ನಿ. ನಮ್ಮ ನಿಜ ಮನೆ ಪರಮಧಾಮ. ನಾನು ಆತ್ಮ, ನೀನು ಆತ್ಮ. ನಮ್ಮ ತಂದೆ ಪರಮಾತ್ಮ. ಪರಮಧಾಮವೇ ನಮ್ಮ ನಿಜ ಮನೆಯು. ಜ್ಯೋತಿಯ ಬಿಂದು ನಮ್ಮ ರೂಪ. ಮನಸ್ಸನ್ನ ಒಂದೇ ಸಂಕಲ್ಪದಲ್ಲಿ ಒಂದೇ ಸಂಕಲ್ಪದಲ್ಲಿ ಸ್ಥಿತಗೊಳಿಸಿ ಮನಸ್ಸನ್ನು. ನೋಡಿ, ನಾನು ಅಪ್ಪಾಜಿ, ನಾನು ಬಾಬಾ ಹಾಗೂ ನಾನು ಪರಮಧಾಮದಲ್ಲಿ ಅನಾದಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಪರಮಧಾಮದಲ್ಲಿ ಅಪ್ಪಾಜಿಯ ಜೊತೆಗೆ, ತಂದೆಯ ಜೊತೆಗೆ. ನಾವು ಆತ್ಮಗಳ ತಂದೆ ಯಾರು? ಯಾರು ಜಾಗೃತ ಅವಸ್ಥೆಯಲ್ಲಿ ಇದೀವಲ್ವಾ? ನಾವು ಆತ್ಮಗಳ ತಂದೆ ಯಾರು? ಪರಮಾತ್ಮ ಶಿವ ಬಾಬಾ ಅಪ್ಪಾಜಿ ಅವರೊಂದಿಗೆ ಕುಳಿತುಕೊಂಡ್ಬಿಡಿ.
ಬಿಂದು ಪುಟಾಣಿ ಬಿಂದು ಅಷ್ಟೇ. ನಾನು ಬಿಂದು, ಅಪ್ಪಾಜಿ ಬಿಂದು. ಅಪ್ಪಾಜಿಯೊಂದಿಗೆ ಅಂಟಿಕೊಂಡು ಕುಳಿತುಕೊಂಡಿದ್ದೇವೆ ಪರಮಧಾಮದಲ್ಲಿ. ಯೋಗ ಅಗ್ನಿಯ ಅನುಭೂತಿ, ಪ್ರಚಂಡ ಜ್ವಾಲಾ ಸ್ವರೂಪ, ಪ್ರಚಂಡ ಜ್ವಾಲಾಮುಖಿ ಅಗ್ನಿ. ಅಂದರೆ ಅಪ್ಪಾಜಿಯನ್ನು ಅಂಟಿಕೊಂಡು ಕುಳಿತುಕೊಂಡಾಗ ಆ ಅಪ್ಪಾಜಿ ಸುತ್ತಲೂ ಅಗ್ನಿ ಇರ್ತದಲ್ವ, ಆ ಅಗ್ನಿಯಲ್ಲಿ ನಾನು ಜ್ವಾಲಾ ಸ್ವರೂಪ ಅವಸ್ಥೆಯಲ್ಲಿ ಕುಳಿತುಕೊಳ್ತೇನೆ. ನನ್ನ ಆತ್ಮದ ಸುತ್ತಲೂ ಜ್ವಾಲೆಯೇ ಜ್ವಾಲೆ, ಜ್ವಾಲೆಯೇ ಜ್ವಾಲೆ. ಅದರ ಒಳಗಡೆ ನಾನು. ಅವಾಗೇನಾಗ್ತದೆ, ನನ್ನ ಆತ್ಮದಲ್ಲಿರುವ ಎಲ್ಲ ತುಕ್ಕು ಕ್ಲೀನ್ ಆಗ್ತದೆ, ಮೆಲ್ಟ್ ಆಗ್ತದೆ, ಕೊಳೆ ಭಸ್ಮವಾಗ್ತದೆ, ವಿಕರ್ಮದ ಹೊರೆ ಭಸ್ಮವಾಗುತ್ತೆ. ಅದರ ಅನುಭವ ಮಾಡಬೇಕೀಗ ನಾವು. ಅಗ್ನಿಯಲ್ಲಿ, ಯೋಗಾಗ್ನಿಯಲ್ಲಿ, ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ನನ್ನ ಆತ್ಮ ಕುಳಿತುಕೊಂಡಿದ್ದೇನೆ. ಜ್ಞಾನ ಸೂರ್ಯನ ಅಗ್ನಿ ನನ್ನ ಆತ್ಮಕ್ಕೆ ಏಕದಂ ಸಮೀಪದಿಂದ ಅಂಟಿಕೊಳ್ತಾ ಇದೆ. ನನ್ನ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗ್ತಾ ಇದೆ. ಅನುಭವ ಮಾಡಿ. ಮೇಲೆಲ್ಲ ತುಕ್ಕು ಅಂಟುಕೊಂಡಿದೆ, ಅದು ಮೆಲ್ಟ್ ಆಗ್ತಾ ಇದೆ ಅಗ್ನಿಯಲ್ಲಿ. ಅನುಭವ ಮಾಡಿ. ಸ್ಥೂಲ ನಯನಗಳು ಶಿವಬಾಬಾರವರನ್ನೇ ನೋಡುತ್ತಿವೆ. ದಿವ್ಯ ನೇತ್ರ ಪರಮಧಾಮದಲ್ಲಿ ಸ್ವಯಂನ ಯೋಗ ಅಗ್ನಿಯಲ್ಲಿ ಅನುಭವ ಮಾಡುತ್ತಿದೆ. ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯಲ್ಲಿ ಆತ್ಮಕ್ಕೆ ಹಿಡಿದುಕೊಂಡಿರುವ ತುಕ್ಕು ಭಸ್ಮ ಮೆಲ್ಟ್ ಆಗುತ್ತಿದೆ, ಕರಗಿ ಹೋಗುತ್ತಿದೆ, ಕಲೆಗಳೆಲ್ಲ ಕ್ಲೀನ್ ಆಗುತ್ತಿದೆ. ಆತ್ಮ ಪವಿತ್ರ ಬಂಗಾರ ಹೇಗಿದೆ ಅಲ್ಲ ಒರಿಜಿನಲ್, ಹಾಗೆ ಮರಳಿ ಆ ಸ್ಥಿತಿಗೆ ಬರ್ತಾ ಇದ್ದೀನಿ. ಈ ಸ್ವರೂಪದಲ್ಲಿ ಜ್ವಾಲೆಯಲ್ಲಿ ದೇಹ ಇಲ್ಲ, ದೇಹದ ಭಾನ ಇಲ್ಲ, ಯಾವುದೇ ಪ್ರಪಂಚದ ಧ್ಯಾನ ಇಲ್ಲ. ಪ್ರಭು ಪರಮಾತ್ಮನಲ್ಲಿ ಕಳೆದು ಹೋಗಿದ್ದೇವೆ, ಅವರ ಸಮಾನ ಆಗಿದ್ದೇವೆ, ಕಳೆದು ಬಿಟ್ಟಿದ್ದೇವೆ ಅವರಲ್ಲಿ, ಅವರ ಸಮಾನ ಆಗಿದ್ದೇವೆ.
नैना दिव्य उजाला है, प्यास बुझी सुख मिला सधन। आओ कर ले प्रभु मिलन, आओ कर ले प्रभु मिलन। मन ही मन में मुलाकातें हो रही है, मीठी बातें हो रही है, मीठी बातें। परम ज्योति से ज्योति की स्नेह भरी ये बरसाती, स्नेह भरी ये बरसाती। बरस रहा है सुख सावन, आओ कर ले प्रभु मिलन, आओ कर ले प्रभु मिलन। परम शांति पाए विश्राम, संकल्पों को मिला विराम, संकल्पों को मिला विराम। परमानंद समाया है, कितना प्यारा शांति धाम, कितना प्यारा शांति धाम। अंतर मन बन गया सुमन, आओ कर ले प्रभु मिलन, आओ कर ले प्रभु मिलन। ये एकाग्रता की दृढ़ सदाई करते चलो। अभी एक सेकंड में मन के मालिक बन। ಒಂದು ಸೆಕೆಂಡಿನಲ್ಲಿ ಮನಸ್ಸಿಗೆ ಮಾಲೀಕರಾಗಿ मेरा ನಾನು ಹಾಗೂ ನನ್ನ बाबा संसार ಬಾಬಾ ಸಂಸಾರ, ಬೇರೆ ಯಾರು ಇಲ್ಲ, ಬೇರೆ ಯಾರ್ಯಾರು ಇಲ್ಲ. ಶಿವ ಬಾಬಾ ಬಿಂದು, ನಾನು ಬಿಂದು, एकाग्र एकदम एकाग्र स्मृति में ಏಕಾಗ್ರ ಸ್ಮೃತಿಯಲ್ಲಿ स्थित हो जाओ। ಸ್ಥಿತರಾಗಿ ಬಿಡಿ. ನಾನು ನನ್ನ ಬಾಬಾ ಸಂಸಾರ ಏಕಾಗ್ರತೆಯ ಡ್ರಿಲ್ ಮಾಡ್ತಾ ನಡೀರಿ. ಪರಮಧಾಮದಲ್ಲಿ ಬಿಂದು ಬಾಬರವರ ಜೊತೆ ಬಿಂದು ಆಗಿ ಕುಳಿತುಕೊಂಡಿದ್ದೇವೆ, ಅಂಟಿಕೊಂಡಿದ್ದೇವೆ. ನಾನು ನನ್ನ ಬಾಬಾ, ಬೇರೆ ಯಾರು ಇಲ್ಲ.
ಬಾಬಾ ಸಂಸಾರ. ಯೋಗ ಅಗ್ನಿಯಲ್ಲಿ ಪ್ರಜ್ವಲಿಸುತ್ತಿದ್ದೇನೆ, ಸೂರ್ಯನ ಸಮಾನ. ನಾನು ನನ್ನ ಬಾಬಾ ಸಂಸಾರ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರೂ ಇಲ್ಲ. ಅನುಭವ ಮಾಡು. सबसे अच्छे से अच्छा रंग कौन सा है? ಎಲ್ಲದಕ್ಕಿಂತ अविनाशी रंग कौन सा? ಒಳ್ಳೆದಕ್ಕಿಂತ ಒಳ್ಳೆ ಬಣ್ಣ ಯಾವುದು? ಅವಿನಾಶಿ ಬಣ್ಣ ಯಾವುದು? आप जानते हो ನೀವು ತಿಳ್ಕೊಂಡಿದ್ದೀರಿ. आप सबने ನೀವೆಲ್ಲರೂ ಪರಮಾತ್ಮ संग का रंग ಪರಮಾತ್ಮ ಸಂಗದ ರಂಗು को लगाया. ಆತ್ಮಕ್ಕೆ ಹಚ್ಚಿಕೊಂಡಿದ್ದೀರಿ. ಯಾವುದರಿಂದ ಆತ್ಮ? पवित्रता के रंग में रंग गई. ಪವಿತ್ರತೆಯ ರಂಗಿನಲ್ಲಿ ರಂಗಗೈ ರಂಗಿತವಾಯಿತು. ये परमात्मा ಪವಿತ್ರತೆಯ ಬಣ್ಣದಲ್ಲಿ ಮುಳುಗಿದೆ. ಪರಮಾತ್ಮ ಸಂಗದ ರಂಗು कितना महान ಎಷ್ಟೊಂದು ಮಹಾನ್ और सहज है.
ಹಾಗೂ ಸಹಜವಿದೆ. इसलिए ಹೀಗಾಗಿ परमात्म संग का ಪರಮಾತ್ಮ ಸಂಘದ महत्व ಮಹೋತ್ಸವವು अभी अंत में भी ಇವಾಗ ಅಂತಿಮ ಸಮಯದಲ್ಲೂ सत्संग का महत्व होता है। ಸತ್ಯ ಸಂಘದ ಮಹೋತ್ಸವ ಇರ್ತದೆ. सत्संग का अर्थ ही है ಸತ್ಸಂಗದ ಅರ್ಥ ಇದಾಗಿದೆ. परमात्म संग। ಪರಮಾತ್ಮ ಸಂಘ. जो सबसे सहज है, संग में रहना ಯಾವುದೆಲ್ಲದಕ್ಕಿಂತ ಸಹಜ ऊंचे देव ಸಂಘದಲ್ಲಿರುವುದು, में रहना ಶ್ರೇಷ್ಠಾತಿ ಶ್ರೇಷ್ಠ ಸಂಘದಲ್ಲಿರುವುದು. मुश्किल है क्या? ಕಷ್ಟ ಏನಾದರೂ ಇದೆಯಾ ಮಕ್ಕಳೇ ಅಂತಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಸಂಘ ಪರಮಾತ್ಮ ಸಂಘ, ಸಹಜ ಸಂಘದಲ್ಲಿರುವುದು ಕಷ್ಟನ ಮಕ್ಕಳೇ ಅಂತಿದ್ದಾರೆ ಅಪ್ಪಾಜಿ. ಇಲ್ವಲ್ಲ, ಇಲ್ಲ ಅಂದರೆ ಜಾಗೃತ ಅವಸ್ಥೆಯಲ್ಲಿದ್ದವರು ಸ್ಪಂದಿಸಿ ಬಾಬ್ರವರಿಗೆ ಕಷ್ಟ ಏನೂ ಇಲ್ಲ ಅಪ್ಪಾಜಿ. ಯಾರೆಲ್ಲ ಜಾಗೃತ ಅವಸ್ಥೆ? ಶೈಲಕ್ಕೂ, ಗೀತಕ್ಕೂ, ವೀನಕ್ಕೂ, ಅಶ್ವಿನಿಕ್ಕೂ, ಶ್ರೀನಿವಾಸಕ್ಕೂ, ನಿತ್ಯಕ್ಕೂ. और इस संग के रंग ವೆರಿ में ಗುಡ್. ಎಲ್ಲ रहने से ಈ ಸಂಘದ ರಂಗಿನಲ್ಲಿ ಇರುವುದರಿಂದ जैसे परमात्मा ऊंचे देव ऊंचे वैसे आप बच्चे भी ಹೀಗೆ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರಲ್ವ, ಹೈಯೆಸ್ಟ್ ಆನ್ ಹೈ ಇದ್ದಾರಲ್ವ, ಹಾಗೆ ನೀವು ಮಕ್ಕಳು ಕೂಡ ऊंचे देव ऊंचे ಹೈಯೆಸ್ಟ್ ಆನ್ ಹೈ, ಶ್ರೇಷ್ಠಾತಿ ಶ್ರೇಷ್ಠ ಪವಿತ್ರ आत्माएं ಮಹಾನ್ ಆತ್ಮಗಳು, आत्माएं बन गए। ಪೂಜ್ಯ ಆತ್ಮಗಳಾಗಿ ಬಿಟ್ರಿ ಅಂತ ಬಾಬಾ. ये अविनाशी संग का रंग ಈ ಅವಿನಾಶಿ ಸಂಘದ ರಂಗು प्यारा लगता है ना? ಪ್ರಿಯ ಅನ್ಸುತ್ತಲ್ವಾ? ಹೇಗನ್ಸುತ್ತೆ ಅವಿನಾಶಿ ಸಂಘದ ರಂಗು? ಅವಿನಾಶಿ ಸಂಘ ಇದು. ಇದರ ಬಣ್ಣ ಹೇಗನ್ಸುತ್ತೆ? ಸಂಘದ ಬಣ್ಣ ಪ್ರಿಯ ಅನ್ಸುತ್ತಲ್ವಾ? ಪ್ರಿಯ ಅನ್ಸುತ್ತೆ ತಾನೆ? ಜೀ ಬಾಬಾ, ನಿನ್ನ ಹೈಯೆಸ್ಟ್ ಸಂಘವೇ ನಮಗೆ ಪ್ರಿಯ ಅನಿಸುತ್ತೆ. दुनिया वाले ಪ್ರಪಂಚದವರು कितना प्रयत्न करते हैं ಎಷ್ಟೊಂದು ಪ್ರಯತ್ನ ಪಡ್ತಾರೆ. परमात्मा का संग तो छोड़ो, ಪರಮಾತ್ಮ ಸಂಘ ಒಂದು ಕಡೆ ಇರಲಿ, याद करने में भी कितनी मेहनत। ಬರೀ ನೆನಪು ಮಾಡುವುದರಲ್ಲೂ ಕೂಡ ಎಷ್ಟು ಪರಿಶ್ರಮ ಪಡ್ತಾರೆ ನೋಡಿ ಅವರು ಪಾಪ. लेकिन आप आत्मा ಆದರೆ ನೀವು ಆತ್ಮಗಳು बाप को जाना ಪರಮಾತ್ಮ ಈಶ್ವರ ಅಪ್ಪಾಜಿಯನ್ನು ತಿಳ್ಕೊಂಡ್ರಿ.
ಹೃದಯದಿಂದ ಹೇಳಿದ್ರಿ ನನ್ನ ಬಾಬಾ ನಮ್ಮಪ್ಪರು ಹೇಳ್ರಿ ಹೃದಯದಿಂದ ನನ್ನ ಬಾಬಾ. मेरे बच्चे ಬಾಬಾ ವಾಪಸ್ ಹೇಳ್ತಾರೆ ನನ್ನ ಮಕ್ಕಳು ನನ್ನ ಮುದ್ದಾದ ಮಕ್ಕಳು ಅಂತಾರೆ ಬಾಬರು. ನನ್ನ ಬಾಬಾ और रंग लग गया ಬಣ್ಣ ಹತ್ತಿ ಬಿಟ್ಟಿತು ಆತ್ಮಕ್ಕೆ, ಬಣ್ಣ ಹಚ್ಚಿ ಬಿಟ್ಟಿತು ಆತ್ಮಕ್ಕೆ. ನನ್ನ ಬಾಬಾ ಅಂದ ತಕ್ಷಣ ಬಣ್ಣ ಅಂಟಿಕೊಂಡ್ಬಿಡ್ತದೆ. रंग डाला आपने ऐसा, रंग डाला आपने ऐसा, प्रेम का ऐसा रंग डाला। प्यारे प्रभु हम हुए आपके, कर दिया प्यार में मतवाला। प्यारे प्रभु हम हुए आपके, कर दिया प्यार में मतवाला। भर पिचकारी ऐसी मारी, भीगा तन और भीगा मन, भीगा तन और भीगा मन। नया नया क्या रंग चढ़ाया, नया नया क्या रंग चढ़ाया। ओ प्यारे प्यारे साजन, मुरली के द्वारा ज्ञान का अमृत, मुरली के द्वारा ज्ञान का अमृत हमें दिया भर भर प्याला। रंग डाला बाप ने कौन सा रंग लगाया ಬಾಬಾ ಯಾವ ಬಣ್ಣ ಹಚ್ಚಿದ್ರು ಆತ್ಮಕ್ಕೆ? ಯಾವ ಬಣ್ಣ ಹಚ್ಚಿದ್ರು? ಪರಮಾತ್ಮ ज्ञान का गुलाल लगाया ಜ್ಞಾನದ ಗುಲಾಲ್, ಕೆಂಪು ಕೆಂಪಾದ ಗುಲಾಲ್, ಜ್ಞಾನದ ಗುಲಾಲ್ ಹಚ್ಚಿದ್ರು. गुणों का रंग लगाया, शक्तियों का रंग लगाया, एक सेकंड में ಒಂದು ಸೆಕೆಂಡಿನಲ್ಲಿ अपने पूर्वज स्टेज में आए। ಪೂರ್ವಜ ಸ್ಟೇಜ್ಗೆ ಬನ್ನಿ. ಪೂರ್ವಜರಂದ್ರೆ ಎಲ್ರಿಗೂ ಹಿರಿಯರು, ನಾವು ಕೊಡುವಂಥವ್ರು. परम धाम निवासी बाप के साथ साथ लाइट हाउस पर विश्व को लाइट दे सकते हो। ಲೈಟನ್ನು ಕೊಡಬಲ್ಲಿರಾ? एक सेकंड में ಒಂದು ಸೆಕೆಂಡಿನಲ್ಲಿ सभी चारों ओर देश विदेश में सुनने वाले देखने वाले एकदम ಪೂರ್ವಜರಾಗಿ ಸೂರ್ಯ ಜ್ಞಾನ ಸೂರ್ಯನೂ ಇದ್ದಾರೆ, लाइट
ವಿಶ್ವದ ಗ್ಲೋಬ್ಗೆ ಸಕಾಶ ಪ್ರಕಾಶವನ್ನು ಹರಡಿಸ್ಬೇಕಂತೆ. विश्व के चारों ओर सर्व आत्माओं को लाइट दो, प्रकाश दो, शक्तियाँ दो. ಮೂಡುವಚ್ಚರಾಗಿ ನಿರಂತರ ಸಕಾಶ ಪ್ರಕಾಶವನ್ನು ಹರಡಿಸಿ ವಿಶ್ವದ ಗ್ಲೋಬ್ನ ತುಂಬ ಕೋಟ್ಯಾನುಕೋಟಿ ದುಃಖ ಶಾಂತ ಭಯಭೀತ ಹಲ್ಚಲಲ್ಲಿರುವ ಆತ್ಮಗಳಿಗೆ ವಿಶೇಷ ತಾಕತ್ತನ್ನು ಹರಡಿಸ್ತಾ ಇದ್ದೀವಾ? अभी सभी ಎಲ್ಲರೂ ಏಕಾಗ್ರ एक सेकंड में ಒಂದು ಸೆಕೆಂಡ್ನಲ್ಲಿ ಲವ್ಲೀನರಾಗ್ರಿ. ಮಗ್ನ ಅವಸ್ಥೆಗೆ ಹೋಗ್ಬೇಕು ನಾವೆಲ್ಲ ಈಗ. ಏಕ್ದಮ್ ಮಗ್ನ ಅವಸ್ಥೆ. ಶಿವ ಮಂತ್ರ ಹಿ ಚು ಮಂತ್ರ ಹೇ ಪ್ರಾಕ್ಟಿಕಲ್ ಅಭ್ಯಾಸ ತರಬೇಕು. ಆ ಹೃದಯರಾಮನನ್ನೇ ವತನದಲ್ಲಿ ನೋಡ್ತಾ ಅವರಲ್ಲಿ ಸಮಾವೇಶ ಆಗಬೇಕು. ಲವ್ಲೀನರಾಗಬೇಕು. ಜಾಗೃತ ಅವಸ್ಥೆಯಲ್ಲಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ನೆಕ್ಸ್ಟ್ 10 ಮಿನಿಟ್ಸ್ ವಿಚಿತ್ರ ಕರೆಂಟ್ ಸಿಗುತ್ತೆ ನಮ್ಮೆಲ್ಲರಿಗೂ. 100 ಟೈಮ್ಸ್ ಪವರ್ಫುಲ್ ಕರೆಂಟ್. ಯಾರಿಗೆ ಬೇಕು? ಜಾಗೃತ ಅವಸ್ಥೆಯಲ್ಲಿರಿ. ದಿವ್ಯ ನೇತ್ರದಿಂದ ಬುದ್ಧಿರೂಪಿ ನೇತ್ರ ಓಪನ್ ಇರಲಿ.
बाबा शिव बाबा 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 मेरा बाबा शिव 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 बाबा शिव बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव 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 बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव 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 बाबा 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 मेरा बाबा प्यारे बाबा मीठे बाबा 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 मेरा बाबा
शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव 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 बाबा 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 मेरा बाबा प्यारे बाबा मीठे बाबा 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 मेरा बाबा प्यारे बाबा मीठे बाबा 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 मेरा बाबा प्यारे बाबा ಬಾಬಾ ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ, ವಿಶೇಷ ತಾಕತ್ತನ್ನು ತುಂಬುತ್ತಾ ಇದ್ದಾರೆ, मेरा बाबा ವಿಶೇಷ ತಾಕತ್ತನ್ನು ತುಂಬುತ್ತಾ ಇದ್ದಾರೆ. मीठे बाबा 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 मेरा बाबा शिव बाबा शिव बाबा बाबा ಕರೆಂಟನ್ನು ಅನುಭವ ಮಾಡಿ ಮಸ್ತಕದಲ್ಲಿ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿಂದ ಕೂಡಿದ ಕರೆಂಟ್, ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿಂದ ಕೂಡಿದ ಕರೆಂಟ್, ಪರಮಾತ್ಮ ಕರೆಂಟ್ ಮಸ್ತಕದಿಂದ, ಬಾಪ್ ದಾದಾರವರ ಮಸ್ತಕದಿಂದ ಕರೆಂಟ್ ಬಂದು ಬಂದು ನನ್ನ ಆತ್ಮ ಮಸ್ತಕದಲ್ಲಿ ತುಂಬಿಕೊಳ್ತಾ ಇದೆ. ಬಾಬಾ ಎಲ್ಲ ಮಕ್ಕಳ ಜಾಗೃತ ಅವಸ್ಥೆಯನ್ನು ಚೆಕ್ ಮಾಡ್ತಾ, ಮುಗುಳನ್ನು ಗೊತ್ತಾ, ಶಕ್ತಿಯನ್ನು ತುಂಬ್ತಾ, ವಾಣಿಯನ್ನು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಅವ್ಯಕ್ತ ಫರಿಸ್ತೆಗಳು, ಅವ್ಯಕ್ತ ವತನದಲ್ಲಿದ್ದೇವೆ, ಅವ್ಯಕ್ತ ಬಾಪ್ ದಾದಾರವರ ಸಮ್ಮುಖದಲ್ಲಿದ್ದೇವೆ. ಡಿಲೇ ಈಸ್ ಡೇಂಜರ್, ಡಿಲೇ ಈಸ್ ಡೇಂಜರ್, ಇಂಗ್ಲೀಷ್ ಟೈಟಲ್ ಬಾಬಾ ಕೊಟ್ಟಿದ್ದಾರೆ ಈ ಮುರಳಿಗೆ. ಡಿಲೇ ಈಸ್ ಡೇಂಜರ್, हर एक अपने लाइट और माइट को देख फरक सकते हो. ಪ್ರತಿಯೊಬ್ಬರು ನಿಮ್ಮದು ಲೈಟ್ ಮತ್ತು ಮೈಟನ್ನು ನೋಡಿಬಿಟ್ಟು ಗುರುತಿಸಬಲ್ರಾ? ಲೈಟ್ ಎಷ್ಟಿದೆ, ಮೈಟ್ ಎಷ್ಟಿದೆ ಗುರುತಿಸಬಲ್ರಾ? अपने आप को परखने की शक्ति अपने में अनुभव करते हो? ನಿಮ್ಮಷ್ಟಕ್ಕೆ ನೀವು ಗುರುತಿಸುವ ಶಕ್ತಿ ನಿಮ್ಮಲ್ಲಿ ಅನುಭವ ಮಾಡ್ತೀರಾ? ನನ್ನಲ್ಲಿ ಇಷ್ಟು ಲೈಟ್ ಬಂದಿದೆ, ಇಷ್ಟು ಮೈಟ್ ಬಂದಿದೆ, ಇಷ್ಟು ಜ್ಞಾನ ಬಂದಿದೆ, ಇಷ್ಟು ಪವರ್ ಬಂದಿದೆ ಅಂತ ಗುರುತಿಸಬಲ್ಲಿರಾ? ಅನುಭವ ಮಾಡಬಲ್ಲಿರಾ? अपने को अब तक पुरुषार्थी मूर्त समझते हो व साक्षात और साक्षात्कार मूर्त भी समझते व अनुभव करते हो?
ನಿಮ್ಮನ್ನು ನೀವು ಸಾಕ್ಷಾತ್ ನಿಮ್ಮನ್ನು ನೀವು ಇಲ್ಲಿಯೇ ತನಕ ಪುರುಷಾರ್ಥಿ ಮೂರತ್ ಅಂತ ತಿಳ್ಕೊಳ್ತಿರೋ, ಮತ್ತು ಸಾಕ್ಷಾತ್ ಅಥವಾ ಸಾಕ್ಷಾತ್ಕಾರ ಮೂರತ್ ಕೂಡ ತಿಳ್ಕೊಳ್ತೀರಾ. ತಿಳ್ಕೊಳ್ಳೋದಷ್ಟೆಲ್ಲ ಅನುಭವನೂ ಮಾಡ್ತೀರಾ. ಸಾಕ್ಷಾತ್ಕಾರ ಮೂರ್ತಿ ಅಂತ ಅನುಭವ ಮಾಡ್ತೀರಾ ಅಥವಾ ಪುರುಷಾರ್ಥಿ ಮೂರ್ತಿ ಅಂತ ಅಷ್ಟೇ ತಿಳ್ಕೊಂಡು ಅನುಭವ ಮಾಡ್ತೀರಾ. ವಾ ಸಮಸ್ತೆ ಹೋಗಿ ಯಹ ಅಂತಿಮ ಸ್ಟೇಜ್ ಹೇ, ತಿಳ್ಕೊಂಡಿದ್ದೀರಾ ನೀವು ಇದು ಅಂತಿಮ ಸ್ಟೇಜ್ ಸಾಕ್ಷಾತ್ಕಾರ ಮೂರ್ತಿ ಅನ್ನೋದು. अभी अभी आपके भक्त आपके सम्मुख आए तो आपकी सूरत से उनको किस मूर्त का साक्षात्कार होगा, कौन सा साक्षात्कार होगा. ಇವಾಗ ನಿಮ್ಮ ಭಕ್ತ ಆತ್ಮಗಳು ನಿಮ್ಮ ಸಮ್ಮುಖದಲ್ಲಿ ಬಂದರೂ ನಿಮ್ಮ ಒಂದು ಮುಖದಿಂದ ಅವರಿಗೆ ಯಾವ ಒಂದು ಮೂರ್ತಿ ಸಾಕ್ಷಾತ್ಕಾರ ಆಗ್ತದೆ ಮಕ್ಕಳೇ? ಯಾವ ಸಾಕ್ಷಾತ್ಕಾರ ಆಗುತ್ತೆ ಅವರಿಗೆ? साक्षात्कार मूर्त सदैव संपूर्ण स्थिति का साक्षात्कार कराएंगे, लेकिन अभी अगर आपके सामने कोई आए तो उन्हें ऐसा साक्षात्कार कर सकते हैं. ಏನು ಹೇಳ್ತಿದ್ದಾರೆ ಬಾಬ್ರವರು, ನಿಮ್ಮ ಭಕ್ತರು ನಿಮ್ಮ ಎದುರುಗಡೆ ಬಂದ್ರಪ್ಪ ಅಂದರೆ ನಿಮ್ಮ ಮುಖದಿಂದ ಅವರಿಗೆ ಯಾವ ಒಂದು ಮೂರ್ತಿಯ ಸಾಕ್ಷಾತ್ಕಾರ ಆಗ್ತದೆ ನಿಮ್ಮನ್ನು ನೋಡಿದ ತಕ್ಷಣ ಅವರಿಗೆ ಅಂತಿದ್ದಾರೆ ಬಾಬ್ರವ್ರು. ಯಾವ್ದು ಸಾಕ್ಷಾತ್ಕಾರ ಮಾಡಿಸ್ತೀರಿ ನೀವು? ಸಾಕ್ಷಾತ್ಕಾರ ಮೂರ್ತಿ ಸದೈವ ಸಂಪೂರ್ಣ ಸ್ಥಿತಿಯ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಸಾಕ್ಷಾತ್ಕಾರ ಮೂರ್ತಿ ಇದ್ದಂಥವರು ಸಂಪೂರ್ಣ ಸ್ಥಿತಿಯ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಆದರೆ ಇವಾಗ ಒಂದು ವೇಳೆ ನಿಮ್ಮ ಎದುರುಗಡೆ ಯಾರಾದರೂ ಬಂದರೆ ಅವರಿಗೆ ಈ ತರಹ ಸಾಕ್ಷಾತ್ಕಾರ ಮಾಡಿಸಬಲ್ಲಿರಾ? ಕಂಪ್ಲೀಟ್ನೆಸ್, ಪೂರ್ತಿ ಸಂಪೂರ್ಣ ಸ್ಥಿತಿಯ ಒಂದು ಸಾಕ್ಷಾತ್ಕಾರ ಮಾಡಿಸಬಲ್ಲಿರಾ? ऐसे तो नहीं कि आपके पुरुषार्थ की उतराई और चढ़ाई का उन्हें साक्षात्कार होता रहेगा. ಈ ಥರ ಅಲ್ಲ. ನಿಮ್ಮ ಪುರುಷಾರ್ಥದ ಏರುವುದು ಮತ್ತು ಇಳಿಯುವುದು ಆ ಥರದ ಒಂದು ಸಾಕ್ಷಾತ್ಕಾರ ಆಗ್ತಾ ಇರೋದಾಗುತ್ತಾ ಅಥವಾ ಸಂಪೂರ್ಣ ಸ್ಟೇಜ್ ಅವರಿಗೆ ಕಾಣಿಸುತ್ತಾ? ಈಗ ನಿಮ್ಮ ಎದುರುಗಡೆ ನಾವು ಅನುಭವ ಮಾಡಿ, ನಾವೇ ಈಗ ಭಕ್ತರು ಅಂದ್ಕೊಳ್ಳೋಣ. ಭಕ್ತರಿದ್ದಂಥವ್ರ ಎದುರುಗಡೆಗೆ ಈಗ ಗಣಪತಿ ಬಂದಿದ್ದಾನೆ, ಗಜಾನನ ಬಂದಿದ್ದಾನೆ, ಗಣೇಶ್ ವಿಘ್ನ ವಿನಾಶಕ ಗಣೇಶ್ ಇದ್ದಾರೆ. ಗಣೇಶ ಫುಲ್ ಪ್ರತ್ಯಕ್ಷ ಆಗಿ ನಿಂತು ಮಾತನಾಡ್ತಾ ಇದ್ದಾನಾ ಅಥವಾ ಬರುವುದು ಸ್ವಲ್ಪ ಕಾಣಿಸೋದು ಮತ್ತೆ ಮೇಲೆ ಹೋಗೋದು, ಕಾಣಿಸೋದು ಮತ್ತೆ ಮೇಲೆ ಹೋಗೋದು ಮಾಡ್ತಾ ಇದ್ದಾನಾ? ಹಾಗೆ ನಾನು ನನ್ನ ಸಂಪೂರ್ಣ ಸಾಕ್ಷಾತ್ಕಾರ ಭಕ್ತರಿಗೆ ಆಗ್ತಾ ಇದೆಯಾ ಅಥವಾ ಸ್ವಲ್ಪ ಕಾಣಿಸೋದು ಆಮೇಲೆ ಗಾಯಬಾಗ್ಬಿಡೋದು ಆಗ್ತಾ ಇದೆಯಾ ಅಂತ, ಏರುವುದು ಇಳಿಯುವುದು ಆಗ್ತಾ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಮಾಡಿಸಿದರೆ ಸಂಪೂರ್ಣ ಸಾಕ್ಷಾತ್ಕಾರ ಮಾಡಿಸ್ಬೇಕು ನೀವು ಅವರಿಗೆ, ಸಾಕ್ಷಾತ್ಕಾರ ಮೂರ್ತಿಗಳೇ ಅಂತಿದ್ದಾರೆ ಬಾಬ್ರವರು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಲ್ವಾ? ओके. ऐसे तो नहीं कि आपके पुरुषार्थी की उतराई और चढ़ाई का उन्हें साक्षात्कार होता. ನಿಮ್ಮ ಪುರುಷಾರ್ಥದ್ದು ಏರುವುದು ಇಳಿಯುವುದು ಏರಿಳಿತಗಳು ನಿಮ್ಮ ಅವರಿಗೆ ಸಾಕ್ಷಾತ್ಕಾರ ಮಾಡಿಸ್ತೀರೇನು? ಇಲ್ಲಲ್ವಾ? ಆ ಥರ ಇಲ್ಲ ತಾನೇ. फोटो निकालते समय अगर कोई भी हलचल होती है तो फोटो ठीक निकलेगा क्या? ನೋಡಿ ನಮ್ಮಪ್ಪರು ಎಷ್ಟು ಅಕ್ಯುರೇಟ್ ಉದಾಹರಣೆ ಕೊಡ್ತಾರೆ ನೋಡಿ. ಅರ್ಥ ಆಗಬೇಕಲ್ಲ ನಾವು ಮಕ್ಕಳಿಗೆ ಪಾಪ. ಬುದ್ಧಿ ಸ್ವಚ್ಛ ಮೊದಲಿತ್ತು, ಅದು ಬಂಗಾರ ಬುದ್ಧಿ ಇತ್ತು. ಆ ಬುದ್ಧಿ ಏನಾಗ್ತು, ಜನನ ಮರಣಗಳಲ್ಲಿ ಬರ್ತಾ ಆತ್ಮ ಸಾಕಷ್ಟು ಶರೀರವನ್ನು ತೆಗೆದುಕೊಳ್ಳುವುದು, ಪಾತ್ರವನ್ನು ಅಭಿನಯಿಸುವುದು, ಮತ್ತು ಶರೀರ ಬಿಡುವುದು, ಹೀಗೆ ಆಗ್ತಾ 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 ಆತ್ಮದಲ್ಲಿ ಕಲೆಗಳು ಕಡಿಮೆ ಆಗಿಬಿಟ್ವು ಅಲ್ವಾ, ಕ್ಷೀಣಿಸಿ ಹೋಯ್ತಲ್ವಾ. ಅದಕ್ಕೆ ನಮ್ಮ ಅಪ್ಪಾಜಿ ಏನು ಮಾಡ್ತಾರಪ್ಪ ಅಂದರೆ ಉದಾಹರಣೆ ಕೊಟ್ಟು ಹೇಳ್ತಾರೆ. ಈಗ ಯಾರಾದರೂ ನೀವು ಮುಂದೆ बाबा ನೋಡಿ ಹೆಂಗೆ ಉದಾಹರಣೆ ಕೊಡ್ತಾರೆ ಪಾಪ. फोटो निकालते समय अगर कोई भी हलचल होती है तो फोटो ठीक निकलेगा क्या? ಫೋಟೋ ಸರಿಯಾಗಿ ಬರ್ತಿದೆಯಾ ಸುಮಂಗ್ಲಕ್ಕೂರೆ? ಯಾರು ನಿಮ್ಮ ಹತ್ರ ನಿಮ್ಮ ಎದುರುಗಡೆ ಕ್ಯಾಮ್ರಾಮ್ಯಾನ್ ಬಂದಿದ್ದಾನೆ, ಕ್ಯಾಮ್ರಾ ತೊಗೊಂಬಿಟ್ಟು ನಿಮ್ಗೆ ಫೋಟೋ ಹೊಡಿತಾ ಇದ್ದಾನೆ. ಫೋಟೋ ಹೊಡೆಯುವಾಗ ಹಲ್ಚಲ್ಲಿದೆ, ಅವ್ರು ನೀವು ಸ್ಟಡಿಯಾಗಿ ನಿಲ್ಲಿ,
ಮುಖ ಆ ಕಡೆ ಮಾಡಬೇಡಿ, ಈ ಕಡೆ ಮಾಡಬೇಡಿ, ಕೈ ಈ ಕಡೆ ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ನಾವು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋದಾಡ್ತಾ ಇದ್ವಿ ಅಂದರೆ ಫೋಟೋ ಕರೆಕ್ಟಾಗಿ ಬರ್ತದಾ? ಇಲ್ಲ ತಾನೇ. ಅದನ್ನು ಬಾಬಾ ಉದಾಹರಣೆ ಹೇಳ್ತಾರೆ. ಹಾಗೆ ಮಕ್ಕಳೇ, ನಿಮ್ಮ ಸಾಕ್ಷಾತ್ಕಾರ ಮುಹೂರ್ತ ಸಂಪೂರ್ಣ ಸ್ಟೇಜ್ದಾಗಬೇಕು. ಬರುವುದು ಹೋಗುವುದು ಅಂದರೆ ಅವರಿಗೆ ಭಕ್ತರಿಗೆ ಸಂತುಷ್ಟತೆ ಸಿಗುವುದಿಲ್ಲವಲ್ಲ. ಆದರೆ ಸಂಪೂರ್ಣ ಸಾಕ್ಷಾತ್ಕಾರ ಮೂರ್ತಿ ನಿಮಗೆ ತೋರಿಸ್ಬೇಕು, ನಿಮ್ಮದು ಸಾಕ್ಷಾತ್ಕಾರ ಆಗಬೇಕು ಅಂತಾರೆ ಬಾಬ್ರವರು ಉದಾಹರಣೆ. ಅದಕ್ಕೆ ಫೋಟೋ ತೆಗೆಯುವ ಸಮಯದಲ್ಲಿ ಏನಾಗ್ತದೆ, ಹಲ್ಚಲ್ ಆಯಿತು ಅಂದರೆ ಫೋಟೋ ಸರಿ ಬರ್ತದೇನೋ? ಇಲ್ಲವಲ್ಲ. ऐसे ही सदैव हर सेकंड ऐसे ही समझो कि हमारा ಫೋಟೋ ನಿಕಲ್ ರಹಾ ಹೇ. ಯಾವಾಗಲೂ ಸದೈವ ಪ್ರತಿ ಸೆಕೆಂಡ್ ಇದೇ ಥರ ತಿಳ್ಕೊಳ್ರಿ, ನಮ್ಮ ಫೋಟೋ ತೆಗೆಯಲಾಗುತ್ತಿದೆ, ನಮ್ಮ ಫೋಟೋ ತೆಗೆಯಲಾಗುತ್ತಿದೆ. ನಮ್ಮ ಸ್ಥಿತಿ ಏಕರಸ ಇದೆಯಾ? ಫೋಟೋ ತೆಗೆಯಲಾಗ್ತಾ ಇದೆ. ಹಲ್ಚಲ್ ಅಂತೂ ಇಲ್ವಲ್ಲ ನಾನು ಚೆಕ್ ಮಾಡ್ಕೋಬೇಕು. ಫೋಟೋ निकल रहा है. फोटो निकालते समय सभी प्रकार का ध्यान दिया जाता है. वैसे अपने ऊपर सदैव ध्यान रखना है. ಫೋಟೋ ತೆಗೆಯುವ ಸಮಯದಲ್ಲಿ ಎಲ್ಲ ಪ್ರಕಾರದ ಧ್ಯಾನವನ್ನು ಕೊಡಲಾಗ್ತದೆ. ನಾನು ಕರೆಕ್ಟಾಗಿ ನಿಂತಿದ್ದೀನಾ? ನನ್ನ ಕತ್ತು ಡೌನ್ ಇದೆಯಾ, ಅಪ್ ಇದೆಯಾ? ನಾನು ಈ ಕಡೆ ಹೊಳ್ಳಿದ್ದೀನಾ? ಎಲ್ಲ ಆ್ಯಂಗಲ್ ಕರೆಕ್ಟಾಗಿ ನಿಂತಿದ್ದೀನಾ? ಭಾಳ ಧ್ಯಾನ ಕೊಡ್ತೀವಿ ನೋಡಿ. ಹಾಗೆ ಬಾಬಾ ಏನು ಹೇಳ್ತಾರೆ, ಫೋಟೋ ನಿಕಾಲ್ತೆ ಸಮಯ ಸಭಿ ಪ್ರಕಾರ ಕಾ ಧ್ಯಾನ ದಿಯಾ ಜಾತಾ ಹೇ. ವೈಸೆ ಅಪನೆ ऊपर ಸದೈವ್ ಧ್ಯಾನ ರಖನಾ ಹೇ. ನಿಮ್ಮ ಮೇಲೆ ನೀವು ಧ್ಯಾನವನ್ನು ಇಟ್ಕೋಬೇಕು. ನಮ್ಮ ಫೋಟೋ ತೆಗಿಲಾಗ್ತಾ ಇದೆ, ಫೋಟೋ ತಗೊಳ್ತಾ ಇದ್ದಾರೆ ನಮ್ಮದು, ನಾವು ಕರೆಕ್ಟಾಗಿ ನಮ್ಮ ಏಕರಸತೆ ಸ್ಥಿರತೆ ಇರಬೇಕು, ನಮ್ಮ ಧ್ಯಾನ ಇಟ್ಕೋಬೇಕು ನಮ್ಮ ಮೇಲೆ ನಾವು. ಏಕೇಕ ಸೆಕೆಂಡ್ ಇಸ್ ಸರ್ವೋತ್ತಮ व पुरुषोत्तम संगम युग का ड्रामा रूपी कैमरा में आप सभी का फोटो निकलता जाता है बच्चे. ಏನಂದ್ರಪ್ಪಾಜಿ, ಒಂದೊಂದು ಸೆಕೆಂಡ್ ಈ ಸರ್ವೋತ್ತಮ ಮತ್ತು ಪುರುಷೋತ್ತಮ ಸಂಗಮ ಯುಗದ ಡ್ರಾಮಾ ರೂಪಿ ಕ್ಯಾಮರಾದಲ್ಲಿ ನಾವೆಲ್ಲರದು ಫೋಟೋ ತೆಗೆಯಲಾಗ್ತಾ ಇದೆ. ಒಂದೊಂದು ಸೀನು, ಒಂದೊಂದು ಆ್ಯಕ್ಷನ್ಸ್ ಫೋಟೋದಲ್ಲಿ ಬರ್ತಾ ಇದೆ, ಡ್ರಾಮಾ ರೂಪಿ ಕ್ಯಾಮರಾದಲ್ಲಿ. जो यही चित्र फिर चरित्र के रूप में गायन होता आएगा. ಇದೇ ಚಿತ್ರವೋ ಚರಿತ್ರದ ರೂಪದಲ್ಲಿ ಗಾಯನ ಮಾಡಲಾಗ್ತದೆ ಫ್ಯೂಚರಲ್ಲಿ. ಅರ್ಥ ಆಯ್ತಲ್ವಾ? ಮುಂದೆ ದ್ವಾಪರದಲ್ಲಿ ನಮ್ಮನ್ನು ಗಾಯನ ಮಾಡಲಾಗ್ತದೆ, ಪೂಜಿಸಲ್ಪಡ್ತದೆ ಅಲ್ವಾ. ಸೊ ಈ ಒಂದು ಚಿತ್ರ ಮತ್ತು ಚರಿತ್ರೆಯ ರೂಪದಲ್ಲಿ ಗಾಯನ ಮಾಡಲಾಗ್ತದೆ. ಏನು ನಾವು ನಮ್ಮ ಸ್ಥಿತಿ ಏನು ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಾವು ಯಾವ ಥರದ ಪುರುಷಾರ್ಥ ಮಾಡ್ತಾ ಇದ್ದೇವೆ, ನಮ್ಮ ಚಲನೆ ಬಲನೆಗಳು ಹೇಗಿದೆ, ಶ್ರೀಮತದ ಏರುಪೇರು ಏನು ಇಲ್ಲದೆ ಇದ್ದಾಗ ಅದು ಗಾಯನ ಮಾಡುವುದಕ್ಕೆ ಯೋಗ್ಯರಾಗ್ತಾ ಇದ್ದೀವಿ ನಾವು, ಪೂಜೆಗೆ ಯೋಗ್ಯರಾಗ್ತಾ ಇದ್ದೀವಿ ನಾವು. अर्थ ಆಗ್ತಿದೆ ಅಲ್ವಾ? चित्र फिर चरित्र के रूप में गायन होता जाएगा और अभी के भिन्न भिन्न स्टेज के चित्र भिन्न भिन्न रूप में पूजे जाएंगे. ನೋಡಿ, ಇವಾಗಿನ ಭಿನ್ನ ಭಿನ್ನ ಸ್ಟೇಜ್ನ ಚಿತ್ರ ಭಿನ್ನ ಭಿನ್ನ ರೂಪದಲ್ಲಿ ಪೂಜಿಸಲ್ಪಡ್ತದೆ. ಸೊ ಯಾರೆಲ್ಲ ಅಮೃತ ವೇಳೆ ಎದ್ದು ಯೋಗ ಮಾಡ್ತಿದ್ರೆ, ಬಾಬಾ ಜೊತೆ ಕನೆಕ್ಟ್ ಮಾಡ್ತಿದ್ದೀರಲ್ವಾ, ಈ ಒಂದು ಚಿತ್ರವನ್ನು ತೆಗೆಯಲಾಗ್ತಾ ಇದೆ. ಇದನ್ನು ಪೂಜಿಸಲ್ಪಡ್ತದೆ. ಇದು ದ್ವಾಪರದಲ್ಲಿ ಬಂದಾಗ ಇದು ಪೂಜಿಸಲ್ಪಡ್ತದೆ. ನಾವು ಈಗೇನೋ ಒಂದು ಸಂಗಮ ಯುಗದಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ಭಿನ್ನ ಭಿನ್ನ ಸ್ಟೇಜನ್ನು ಹೊಂದುತ್ತಾ ಇದ್ದೀವಿ. ಅಮೃತ ವೇಳೆ ಹೇಳೋದು, ಪರಮಾತ್ಮನ ಜೊತೆ ಕನೆಕ್ಷನನ್ನು ಹೊಂದೋದು, ನಮ್ಮ ಸ್ಥಿತಿಗತಿಯನ್ನು ಕರೆಕ್ಟಾಗಿ ಇಟ್ಟುಕೊಳ್ಳುವುದು, ಅಕ್ಯುರೇಟ್ ಇಟ್ಕೊಳ್ಳೋದು, ಶ್ರೀಮತದಂತೆ ನಡೆಯುವುದು, ಧ್ಯಾನ ನಮ್ಮ ಮೇಲೆ ನಾವು ಧ್ಯಾನವನ್ನು ಇಟ್ಟುಕೊಳ್ಳುವುದು. ಇದು ಏನಾಗ್ತಾ ಇದೆ ಅಂದರೆ, ಇದು ನಮ್ಮ ಚರಿತ್ರೆ. ಇದು ನಾವೇನೆಲ್ಲ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಿ, ನಾವು ಮಾತನಾಡ್ತಾ ಇದ್ದೀವಿ, ಆ್ಯಕ್ಷನ್ ಮಾಡ್ತಾಯಿದ್ದೀವಿ, ಎಲ್ಲ ಚರಿತ್ರೆಯಾಗಿ ಉಳ್ಕೊಳ್ತದೆ. ಆಮೇಲೆ ಪೂಜಿಸಲ್ಪಡ್ತೀವಿ, ಪೂಜೆಗೆ ಲಾಯ್ಕ್ ಆಗ್ತೀವಿ, ಭಿನ್ನ ಭಿನ್ನ ರೂಪದಲ್ಲಿ ಪೂಜಿಸಲ್ಪಡ್ತೀವಿ. ಹರ್ ಸಮಯ ಯಹ ಸ್ಮೃತಿ ರಖೋ ಕಿ ಅಪನಾ ಚಿತ್ರ ಡ್ರಾಮಾ ರೂಪಿ कैमरे के सामने निकाल रहा हूँ.
ಪ್ರತಿ ಸಮಯ ಈ ಸ್ಮೃತಿಯನ್ನು ಇಟ್ಟುಕೊಳ್ರಿ. ನಮ್ಮ ಚಿತ್ರ ಡ್ರಾಮಾ ರೂಪಿ ಕೆಮರಾದ ಮುಂದೆ ತೆಗೆಯಲಾಗ್ತಾ ಇದೆ, ನಾನು ತೆಗಿತಾ ಇದ್ದೇನೆ. अब के एक एक चित्र एक एक चरित्र गायन और पूजन योग्य बनने वाले हैं. ನೋಡಿ ನಾವು ಸಂಗಮ ಯುಗಿ ಸರ್ವೋಚ್ಚ ಸಂಪೂರ್ಣ ಬ್ರಾಹ್ಮಣ ಅಂತ ಯಾವಾಗ ಆಗ್ತೀವಿ, ಬ್ರಾಹ್ಮಣ ಆದಾಗ ನಮ್ಮ ನಮ್ಮದೇನು ಚಲನೆ, ನಮ್ಮ ವೃತ್ತಿ, ನಮ್ಮ ದೃಷ್ಟಿ, ನಮ್ಮ ಕೃತಿ, ಪ್ರತಿಯೊಂದು ಆ್ಯಕ್ಟಿವಿಟಿ ಏನಾಗ್ತದೆ ಅಂದರೆ ಆ್ಯಕ್ಟಿವಿಟಿಯ ಚಿತ್ರಗಳನ್ನ ತೆಗೆಯಲಾಗ್ತಾ ಇದೆ ಅಲ್ವಾ. ಆ ಚಿತ್ರಗಳೇನಾಗ್ತದೆ ಅಂದರೆ ಚರಿತ್ರದ ರೂಪದಲ್ಲಿ ಗಾಯನ ಮಾಡಲಾಗ್ತದೆ. ಚರಿತ್ರೆಯ ರೂಪದಲ್ಲಿ ಅವರ ಚರಿತ್ರೆ ಕೇಳಿದ್ರೆ, ಇವರ ಚರಿತ್ರೆ ಕೇಳಿದ್ರೆ, ಇದೇ ನಾವು ಏನೀಗ ಪ್ರೆಸೆಂಟ್ ಜೀವನದಲ್ಲಿ ನಡೀತಾ ಇದ್ದೀವಿ ಶ್ರೀಮತದಂತೆ, ಈ ಒಂದೊಂದು ಡ್ರಾಮಾ ರೂಪಿ ಕೆಮರಾದಲ್ಲಿ ಒಂದೊಂದು ಚಿತ್ರ ಫೋಟೋ ಹೊಡಿತಾ ಇದೆ. ಒಂದೊಂದು ಚಿತ್ರಗಳು ಏನಾಗ್ತದೆ, ಗಾಯನ ಯೋಗ್ಯ, ಪೂಜನೆ ಯೋಗ್ಯ ಮಾಡುವಂಥದ್ದಾಗಿದೆ. ಒಂದೊಂದು ಹಾವಭಾವ, ಒಂದೊಂದು ಆ್ಯಕ್ಷನ್ಸು ನೋಡಿ ಹೇಗಿದೆ. ನಾವು ಕೋಪಿಸ್ಕೊಂಡಿದ್ದೀವಾ? ಕೋಪಿಸ್ಕೊಂಡ್ರೆ ಪೂಜೆಗೆ ಲೈಕ್ ಆಗ್ತೀವ ಹೇಳ್ರಿ? ಪೂಜೆ ಗಾಯನಕ್ಕೆ ಯೋಗ್ಯರಾಗ್ತೀವಾ? ಇಲ್ಲ. अब के एक एक चित्र एक एक चरित्र गायन और पूजन योग्य बनने वाले हैं. जैसे यहाँ भी जब आप लोग कोई ड्रामा स्टेज पर करते हो और साक्षात्कार करते हो तो कितना ध्यान रखते हो. हाँ, ಇಲ್ಲಿ ನೀವು ಡ್ರಾಮಾ ಸ್ಟೇಜ್ ಇರ್ತದೆ, ನಾಟಕದ ಒಂದು ಸಂಘ ಇರ್ತದೆ, ನಾಟಕದ ಸಂಘದ ಸ್ಟೇಜಲ್ಲಿ ಇರ್ತಾರಲ್ಲ ನಾಟಕ ಮಾಡುವಂಥವ್ರು, ಆ ಸ್ಟೇಜ್ ಮೇಲೆ ಅವರು ಹೋಗಿರ್ತಾರೆ ಅಂದ್ಕೊಡ್ರಿ. ಸ್ಟೇಜ್ ಮೇಲೆ ಹೋದಾಗ ಹೇಗಿರ್ತಾರೆ ಅವರು? ಧ್ಯಾನ ಇಟ್ಕೊಂಡಿರ್ತಾರೆ ತಾನೆ ತಮ್ಮ ಮೇಲೆ. ಎಷ್ಟು ಧ್ಯಾನವನ್ನು ಇಟ್ಕೊಂಡಿರ್ತಾರೆ ನಾಟಕ ಮಾಡೋರು. ನನ್ನ ರೋಲು ಇದು ಕರೆಕ್ಟಾಗಿ ನಾನು ನಿಭಾಯಿಸಬೇಕು ಅಂತ ಮಾಡ್ತಾರೋ ಇಲ್ಲೋ. ऐसे ही समझो बेहद की स्टेज के बीच पाठ बजा रही हूँ. ಹೆಂಗೆ ಅನ್ಕೋಬೇಕಂತೆ? ಬೇಹದ್ದಿನ ಸ್ಟೇಜ್ನ ಮಧ್ಯದಲ್ಲಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ. ಏನಂದ್ರು? ಬೇಹದ್ದಿನ ಸ್ಟೇಜ್ನ ಮಧ್ಯದಲ್ಲಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ. ಈ ಅನ್ಲಿಮಿಟೆಡ್ ಸ್ಟೇಜ್ ಏನಿದೆ ಇದರಲ್ಲಿ ಇದರ ಮಧ್ಯದಲ್ಲಿ ನಾನು ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ. ಸಾರೆ ವಿಶ್ವ ಕಿ ಆತ್ಮಾओं की नज़र मेरी तरफ है. ಯಾರಿಗ ಟೆನ್ಷನ್ ಇದೆ? ಏನಂದ್ರು ಬಾಬಾ? ಯಾರೆಲ್ಲ ಟೆನ್ಷನ್ ಕೊಟ್ಟಿದ್ದೀರಿ? ಬಾಬಾ ನೋಡ್ತಾ ಇದ್ದಾರೆ. ಯಾರು ತುಗುಡಿಸ್ತಾ ಇಲ್ಲ, ನಿದ್ರೆ ಹೋಗಿಲ್ಲ, ಅಪ್ಪಾಜಿ ನೋಡ್ತಾ ಇದ್ದಾರೆ. ಎಲ್ಲರೂ ಏನಾಗಿದ್ದೀವಿ ಈಗ? ಅವ್ಯಕ್ತ ಫರಿಸ್ತಗಳೇ. ಜಾಗೃತ ಅವಸ್ಥೆಯಲ್ಲಿದ್ದೀರೋ? ಜಾಗೃತ ಅವಸ್ಥೆಯಲ್ಲಿದ್ದೀರಿ? ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ಪಾಪ ನೋಡ್ತಾ ಇದ್ದಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ. ಯಾವ್ಯಾವ ಮುದ್ದಾದ ಪರಿಸ್ಥಿತಿಗಳು ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಎಲ್ಲ ಇಡೀ ವಿಶ್ವದ ಆತ್ಮಗಳ ದೃಷ್ಟಿ ನನ್ನ ಕಡೆ ಇದೆ. ಎಲ್ಲರೂ ನನ್ನೇ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ನೋಡಿಬೇಕಂದ್ರೆ ನೀವು ನಿಮ್ಮ ಹಾವಭಾವಗಳನ್ನ ಬೇರೆದವ್ರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಇಡೀ ವಿಶ್ವದ ಆತ್ಮಗಳು ನನ್ನೇ ನೋಡ್ತಾ ಇದ್ದಾರೆ, ನನ್ನ ಕಡೆನೇ ಗಮನ ಇದೆ. ನೀವು ಅಬ್ಸರ್ವ್ ಮಾಡಿ ನೋಡಿಬೇಕಂದ್ರೆ ನಿಮ್ಮ ಬಗ್ಗೆನೇ ಜಾಸ್ತಿ ಅವರಿಗೆ ವಿಚಾರ ಇರ್ತದೆ. ऐसे समझने से संपूर्णता को जल्दी धारण कर सकेंगे. ಅಂದರೆ ನೋಡಿ, ಹೀಗೆ ಅಂದ್ಕೊಂಡ್ವಿ. ಸ್ಟೇಜ್ ಮೇಲೆ ಇದ್ದೀವಿ, ಎಲ್ಲರೂ ನೋಡ್ತಾ ಇದ್ದಾರೆ ನಮ್ಮನ್ನು. ಕರೆಕ್ಟು, 100% ಕರೆಕ್ಟು. ನಾವೆಲ್ಲರೂ ಸ್ಟೇಜ್ ಮೇಲೆ ಇದ್ದೀವಿ, ಎಲ್ಲರೂ ನೋಡ್ತಾ ಇದ್ದಾರೆ ನಮ್ಮನ್ನು. ಎಲ್ಲರದ್ದು ದೃಷ್ಟಿ ನಮ್ಮ ಮೇಲೆ ಇದೆ. ಬೇಹದ್ದಿನ ನಾಟಕದ ಒಂದು ಸ್ಟೇಜ್ ಮೇಲೆ ನಾವು ಇದ್ದೀವಿ, ನಮ್ಮನ್ನೇ ನೋಡ್ತಾ ಇದ್ದಾರೆ. ಎಲ್ಲರ ದೃಷ್ಟಿ ನಮ್ಮ ಮೇಲೆ ಇದೆ. ಓಕೆನಾ? ಬಾಬಾ ಏನು ಹೇಳಿದರು? ಈ ಥರ ತಿಳ್ಕೊಳ್ಳುವುದರಿಂದ ಸಂಪೂರ್ಣತೆಯ ಸ್ಟೇಜ್ ಏನಿದೆ ಬೇಗನೆ ಧಾರಣೆ ಮಾಡ್ಕೋಬಹುದು ನೀವು. ನಾವು ಸ್ಟೇಜ್ ಮೇಲಿದ್ದೀವಿ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರಪ್ಪ. ಹಾಗಾಗಿ ನಮ್ಮ ಹಾವಭಾವಗಳು, ನಮ್ಮ ಆ್ಯಕ್ಷನ್ಸ್, ಆ್ಯಕ್ಟಿವಿಟಿ ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಡ್ರಾಮಾದ ಒಂದು ಸ್ಟೇಜ್ ಮೇಲೆ ನನ್ನ ಆ್ಯಕ್ಷನ್ಸ್, ಪ್ರತಿ ಆ್ಯಕ್ಷನ್ಸು ಅಕ್ಯುರೇಟ್ ಆಗಿರಬೇಕು. ಓಕೆ ಅಲ್ವಾ?
ಅವಾಗ ಏನಾಗ್ತದೆ, ಸಂಪೂರ್ಣರಾಗ್ತೀರಿ ನೀವು. ವಹ ಕೌನ್ ಸಾ ಸ್ಲೋಗನ್ ಯಾದ್ ರಖೇಂಗೆ, ಬಾಬಾ ಏನು ಹೇಳ್ತಿದ್ರೆ ತಿಳ್ಕೊಂಡ್ರ ಅಂತ ಹೇಳ್ತಾ, ಏಕ ಸ್ಲೋಗನ್ ಸದಾ ಯಾದ್ ರಖೋ ಜಿಸ್ಸೆ ಸಹಜ ಹಿ ಜಲ್ದಿ ಸಂಪೂರ್ಣ ಬನ್ ಸಕೋ. ನೋಡಿ, ಒಂದು ಸ್ಲೋಗನ್ ನೆನಪಿಟ್ಕೋಬೇಕು. ಯಾವ ಒಂದು ಸ್ಲೋಗನ್ನಿಂದ ಸಹಜವಾಗಿ ಬೇಗನೆ ಸಂಪೂರ್ಣರಾಗಬಹುದು ನೀವು. ಕೌನ್ ಸ ಸ್ಲೋಗನ್, ಜಾನಾ ಹೇ ಔರ್ ಆನಾ ಹೇ, ಹೋಗಬೇಕು ಮತ್ತು ಬರಬೇಕು. यहाँ तो ठीक है, लेकिन जाना कैसे है, संपूर्ण होकर जाना है. वहाँ ऐसे ही ಹೋಗೋದು ಹೆಂಗೆ ಹೋಗ್ತೀವಿ ನಾವು, ಸಂಪೂರ್ಣರಾಗಿ ಅಂದರೆ ಹೆಂಗೆ ಹೋಗ್ತೀವಿ ಹೇಳ್ರಿ ನೋಡೋಣ. ಫರಿಸ್ತೆಗಳು ಬುದ್ಧಿ ಚುರುಕಿದೆಯಲ್ವ ಈ ಟೈಮಲ್ಲಿ. ಬಾಬನಿಂದ ದೃಷ್ಟಿ ತಗೊಂಡಿದ್ದಾರೆ, ಯೋಗ ಅಗ್ನಿಯಲ್ಲಿ ಸ್ನಾನ ಆಗಿದೆ, ಅಪ್ಪಾಜಿ ಜ್ಞಾನ ಸ್ನಾನ ಮಾಡಿಸ್ತಾ ಇದ್ದಾರೆ. ಈಗ ಬುದ್ಧಿ ಚುರುಕಾಗಿರ್ಬೇಕಲ್ಲ ಈ ಸಮಯಕ್ಕೆ. ಆಲ್ರೆಡಿ ಹೋಗೋದು ಹೇಗೆ ನಾವು, ಸಂಪೂರ್ಣರಾಗಿ ಹೋಗೋದು. ಸಂಪೂರ್ಣರಾಗಿ ಹೋಗಬೇಕು. ಹಾಗೆ ಹೋಗ್ಬಿಡೋದೇನು, ಸಂಪೂರ್ಣರಾಗಿ ಹೋಗೋದಕ್ಕೆ ಹಾಗೆ ಹೋಗೋದಕ್ಕೆ ಡಿಫ್ರೆನ್ಸ್ ಇದೆ ನೋಡಿ. ಹಾಗೆ ಎಲ್ಲ ಫರಿಸ್ತೆ, ಸಂಪೂರ್ಣ ಸ್ಟೇಜ್ ಅಂದರೆ ಫರಿಸ್ತೆ. ಸೊ ಫರಿಸ್ತೆಗಳಾಗಿ ಹೋಗಬೇಕಾಗತ್ತೆ, ಹಾಗೆ ಹೋಗ್ಲಿಕ್ಕಾಗಲ್ಲ. ಹಾಗೆ ಹೋಗೋರು ಯಾರವರು, ಹೊರಗಡೆಯವರವರು ಹಾಗೆ ಹೋಗ್ತವೆ ಅವು ಪಾಪ. ಲೆಕ್ಕಾಚಾರನೂ ಇಟ್ಕೊಂಡಿರ್ತವೆ, ಹಾಗೆ ಹೋಗ್ತವೆ. ನಾವು ಹಂಗೆ ಹೋಗಲ್ಲ. ನಾವು ಹೆಂಗೆ ಹೋಗ್ತೀವಿ, ಫರಿಸ್ತೆಗಳಾಗ್ತೀವಿ, ಸಂಪೂರ್ಣ ಸ್ಟೇಜನ್ನು ಹೊಂದ್ತೀವಿ. ಬ್ರಹ್ಮಬಾಬಾ ಹೇಗೆ ವ್ಯಕ್ತದಿಂದ ಅವ್ಯಕ್ತ ಫರಿಸ್ತಾ ಆದರು, ಹಾಗೆ ನಾವು ಫರಿಸ್ತಾ ಆಗ್ತೀವಿ. ಸಂಪೂರ್ಣ ಸ್ಟೇಜ್ ಅಂದರೆ ಫರಿಸ್ತಾ ಆಗಿಬಿಟ್ಟು ಹೋಗೋದು, ಹಾಗೆ ಹೋಗಂಗಿಲ್ಲ ನಾವು. ಇಸ್ಕೆಲಿಯೇ ಕ್ಯಾ ಯಾದ್ ರಖನಾ ಹೈ, ಏನು ನೆನಪಿಟ್ಕೋಬೇಕು, ಅಂಡರ್ಲೈನ್ ಮಾಡಿಕೊಡ್ರಿ. ಡಿಲೇ ಈಸ್ ಡೇಂಜರ್. ತಡ ಅನ್ನೋದು ಬಹಳ ಖತರ್ನಾಕ್ ಅಂತಾರೆ ಬಾಬರವರು. ಡೇಂಜರ್ ಅಂದರೆ ಖತರ್ನಾಕ್. ಡಿಲೇ ಈಸ್ ಡೇಂಜರ್. ಲೇಟ್ ಆಗ್ತಾ ಇದೆ ಅಂದರೆ ಡೇಂಜರ್. ಎಷ್ಟು ಡಿಲೇ ಮಾಡ್ತೀರ ಅಷ್ಟು ಡೇಂಜರ್ ಅಂತಾರೆ ಬಾಬ್ರವರು. ಅಗರ್ ಕೋಯಿ ಭಿ ಬಾತ್ ಮೇ ದೇರಿ ಕಿ ತೋ ರಾಜ್ ಭಾಗ್ ಕೆ ಅಧಿಕಾರ ಮೇ ಭಿ ಇತನಿ ದೇರಿ ಪಡ್ ಜಾಯೇಗಿ. ಒಂದು ವೇಳೆ ಯಾವುದೇ ಮಾತಿನಲ್ಲಿ ಡಿಲೇ ಮಾಡಿದ್ರಿ ಅಂದರೆ ರಾಜ್ಯಭಾಗ್ಯದ ಅಧಿಕಾರದಲ್ಲೂ ಇಷ್ಟೇ ಲೇಟ್ ಆಗಿಬಿಡ್ತದೆ. ಲೇಟ್ ಆಗೋದಂದ್ರೆ ಹೆಂಗಾಗತ್ತೆ ಹೇಳ್ರಿ ನೋಡೋಣ. ರಾಜ್ಯಭಾಗ್ಯದಲ್ಲಿ ರಾಜ್ಯದ ಭಾಗದಲ್ಲಿ ನಮಗೆ ಅಧಿಕಾರ, ಆ ಅಧಿಕಾರದಲ್ಲಿ ಡಿಲೇ ಆಗುತ್ತೆ ಅಂದರೆ ಹೆಂಗೆ? ಬೇರೆ ಪದವಿ, ಬೇರೆ ಪದವಿನೂ ಕರೆಕ್ಟು. ತ್ರೇತಾಯುಗ ಅಲ್ಲಿ ಹೋಗ್ಬಿಡ್ಬೇಕಾಗ್ಬಿಡ್ತದೆ ನೀವು. ಕರೆಕ್ಟ್. ಕಡಿಮೆ ಪದವಿ ತ್ರೇತಾಯುಗ, ಕರೆಕ್ಟ್ ಆನ್ಸರ್. ಓಕೆ, इसके लिए क्या याद रखना है, ಡಿಲೇ ಇಸ್ ಡೇಂಜರ್. ಒಂದು ವೇಳೆ ಯಾವುದೇ ಮಾತಿನಲ್ಲಿ ಡಿಲೇ ಮಾಡ್ತಾ ಇದ್ದೀರಿ, ರಾಜ್ಯಭಾಗ್ಯದ ಅಧಿಕಾರದಲ್ಲೂ ಕೂಡ ಅಷ್ಟೇ ಡಿಲೇ ಆಗಿಬಿಡ್ತದೆ. इसलिए यह सदैव याद रखो कि वर्तमान समय के प्रमाण 1 सेकंड भी डिले नहीं करनी है. अटेंशन प्लीज. बाबा ವರ್ತಮಾನ ಸಮಯದ ಪ್ರಮಾಣ 1 ಸೆಕೆಂಡ್ ಕೂಡ ಡಿಲೇ ಆಗಬಾರ್ದು ಅಂತಾರೆ ಪಾಪರವರು. 1 ಸೆಕೆಂಡು ಡಿಲೇ ಆಗಬಾರ್ದು. ಸೂಕ್ಷ್ಮವಾಗಿದೆ ನೋಡಿ. ಚಿಟ್ಚಾಟ್ ಮಾಡಿ, ಯಾವ್ಯಾವುದ್ರಲ್ಲಿ ಡಿಲೇ ಮಾಡಬಾರ್ದು ನಾವು ಅಂತ ಚಿಟ್ಚಾಟ್ ಮಾಡಿ ಒಂದು ನೋಟ್ ಮಾಡಿ ಕಳಿಸಿ. ಓಕೆನಾ? ಯಾರು ಮಾಡ್ತೀರಿ ನೋಡಿ, ಯಾವ್ಯಾವುದ್ರಲ್ಲಿ ನಾವು ಡಿಲೇ ಮಾಡಬಾರ್ದು ವರ್ತಮಾನ ಸಮಯದ ಪ್ರಮಾಣ.
ಓಕೆ ಚಿಟ್ ಮಾಡಿ ಒಬ್ರಿಗೊಬ್ರು ಡಿಸ್ಕಸ್ ಮಾಡಿ ಏನಾಗ್ತದೆ ಯಾವುದ್ಯಾವುದರಲ್ಲಿ ನಾವು ಡಿಲೇ ಮಾಡಬಾರ್ದು ಅನ್ನುವುದು ಹೊರಗಡೆ ತೆಗೀರಿ ಪಾಯಿಂಟ್ಸನ್ನು. ಓಕೆ, आज कल कंप्लीट अर्थात संपूर्ण कर्मातीत बनने के लिए पुरुषार्थ करते करते मुख्य एक कंप्लेंट समय प्रति समय सभी की निकलती है. ಈಗಿನ ದಿನಗಳಲ್ಲಿ ಸಂಪೂರ್ಣ ಕರ್ಮಾತೀತ ಆಗುವುದಕ್ಕಾಗಿ ಪುರುಷಾರ್ಥ ಮಾಡ್ತಾ ಮುಖ್ಯ ಒಂದು ಕಂಪ್ಲೇಂಟ್ ಸಮಯ ಪ್ರತಿ ಸಮಯ ಎಲ್ರದ್ದು ಹೊರಗಡೆ ಬರ್ತದೆ. ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ ಒಂದು ಚಾಹತೆ ಹೇ ಕಂಪ್ಲೀಟ್ ಹೋನಾ ಲೇಕಿನ್ ವಹ ಕಂಪ್ಲೀಟ್ ಹೋನೆ ನಹಿ ದೇತಿ. ಇಷ್ಟ ಇದೆ ನಾವು ಕಂಪ್ಲೀಟ್ ಆಗಬೇಕು, ಸಂಪೂರ್ಣ ಆಗಬೇಕು, ಪರ್ಫೆಕ್ಟ್ ಆಗಬೇಕು ಅಂತ, ಆದರೆ ಕಂಪ್ಲೇನ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಕ್ಕೆ ಬಿಡ್ತಾ ಇಲ್ಲ. ಕಂಪ್ಲೇಂಟ್ಸ್ ಇದೆ ಅದು ಕಂಪ್ಲೀಟ್ ಆಗ್ಲಿಕ್ಕೆ ಬಿಡ್ತಿಲ್ಲ. ವಹ ಕೌನ್ ಸಿ ಕಂಪ್ಲೇಂಟ್ ಹೇ, ಅದು ಯಾವುದದು ಕಂಪ್ಲೇಂಟು ಕಂಪ್ಲೀಟ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಕೇಳ್ತಾ ಇದ್ದಾರೆ. ವ್ಯರ್ಥ ಸಂಕಲ್ಪೋं की कंप्लेंट, कंप्लीट बनने में व्यर्थ संकल्पों की तूफान विघ्न डालते हैं. ನೋಡಿ, ಎಲ್ರಿಗೂ ಬೆನ್ನು ಹತ್ತಿರೋದೇನೆಂದರೆ ಇದು ವ್ಯರ್ಥ 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 ಮಾಡೋಕ್ಕೆ ಹಚ್ಚಿಬಿಟ್ಟಿದೆ ನಮಗೆ ಅದು ಮಾಯೆ. ಕಂಪ್ಲೀಟ್ ಆಗಲಿಕ್ಕೆ ಬಿಡ್ತಾ ಇಲ್ಲ. ಅದು ಕಂಪ್ಲೀಟ್ ಆಗಬೇಕು ಅಂತಿರ್ತೀವಿ, ಥಟ್ ಅಂತ ಪುರುಷಾರ್ಥದಲ್ಲಿ ಡಿಲೇ ಆಗಬಾರ್ದು. ಅದು ಪುರುಷಾರ್ಥದಲ್ಲಿ ಅಂದರೆ ಯಾವುದರಲ್ಲಿ ಏನು ಮಾಡೋದ್ರಲ್ಲಿ ಡಿಲೇ ಆಗಬಾರ್ದು ನೋಡ್ಕೊಳ್ರಿ. 100% ಕರೆಕ್ಟ್ ಇದೆ. ಸೂಕ್ಷ್ಮವಾಗಿ ಅದನ್ನು ಬಿಡಿಸಿ ಬರೀಬೇಕು ನಾವು, ಯಾವುದರಲ್ಲಿ ಹೇಗೆ ಅಂತ. ಇಲ್ಲ ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆ ಆಟೋಮೆಟಿಕ್ಕಾಗಿ. ಕಣ್ಣು ಹಿಡಿದ್ರಿ ನೀವು ಆನ್ಸರನ್ನು. ಏನು ಹೇಳಿದ್ರು ಬಾಬ್ರವರು? ವ್ಯರ್ಥ ಸಂಕಲ್ಪದ್ದು ಕಂಪ್ಲೀಟ್ ಆಗುವುದರಲ್ಲಿ ವ್ಯರ್ಥ ಸಂಕಲ್ಪದ ಬಿರುಗಾಳಿ ವಿಘ್ನವನ್ನು ಹಾಕ್ತದೆ. ನೋಡಿ, ಎಷ್ಟು ಪ್ರಯತ್ನ ಮಾಡ್ತೀವಿ ನಾವು, ಏನೋ ವ್ಯರ್ಥದಿಂದ ಮುಕ್ತರಾಗಿರ್ಬೇಕು, ನಾವು ಮುಕ್ತರಾಗಿರಬೇಕು ಅಂತ ಏನೇನೋ ಮಾಡ್ತೀವಿ. ಏನೇನೋ ಮಾಡಿಸ್ತಾರೆ ಅಪ್ಪಾಜಿ, ಸುದರ್ಶನ ಚಕ್ರನೋ ತಿರುಗಿಸ್ತಾರೆ, ಏನೋ ಮಾಡಿಸ್ತಾರೆ ಪಾಪ. ಆದರೂ ಕೂಡ ವ್ಯರ್ಥ ಬಂದೇ ಬಿಡ್ತಿದೆ ನೋಡ್ರಿ. ಇದು ಚೆಕ್ ಮಾಡಿಕೊಡ್ರಿ. ಅದೊಂದೇ ನಮ್ಮನ್ನು ಮುಂದೆ ಕಂಪ್ಲೀಟ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಅದನ್ನೊಂದು ಗೆದ್ದುಬಿಟ್ರೆ ಎಲ್ಲ ಗೆಲ್ತೀವಿ ಆಟೋಮೆಟಿಕ್ ಆಗಿ. ಓಕೆನಾ? वह कौन सी कंप्लेन है? व्यर्थ संकल्पों की कंप्लेन है. कंप्लीट बनने में व्यर्थ संकल्पों की तूफान विघ्न डालते हैं. यह मेजॉरिटी की कंप्लेन है. ಇದೆಲ್ಲ ಭಾಳ 90% ಮಕ್ಕಳದ್ದು ಕಂಪ್ಲೇಂಟ್ ಬಾಬಾ, ವ್ಯರ್ಥ ಬಂದುಬಿಡ್ತದೆ ಬಾಬಾ. अब इसको मिटाने लिए आज युक्ति बताते हैं. ವ್ಯರ್ಥವನ್ನು ಸಂಪೂರ್ಣ, ವ್ಯರ್ಥದ ಕಂಪ್ಲೇಂಟ್ಸ್ ಇದೆಯಲ್ಲ ಅದನ್ನು ಸಂಪೂರ್ಣ ಅಳಿಸಿ ಹಾಕುವುದಕ್ಕೆ ಯುಕ್ತಿ ಹೇಳ್ತಾರೆ ಬಾಬ್ರವರು. ಯುಕ್ತಿ मन की व्यर्थ संकल्पों की कंप्लेन कैसे पूरी होगी? ಮನಸ್ಸಿನ ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್ಸ್ ಏನಿದೆ ಅದು ಹೇಗೆ ಪೂರ್ತಿ ಆಗ್ತದೆ? ಯಾದ್ ಕಿ ಯಾತ್ರಾ ತೋ ಮುಖ್ಯ ಮಾತ್ ಹೇ. ಎಲ್ಲರೂ ನೆನಪಿನ ಯಾತ್ರೆಯಲ್ಲಿ ಇರ್ತೀರಿ, ವ್ಯರ್ಥ ಬರದೇ ಇರುವಾಗ ಟ್ರೈ ಮಾಡ್ತಾ ಇದ್ದೀರಿ. ಓಕೆ, ಮುಖ್ಯ ಮಾತಿದೆ. ಓಕೆ, इसके लिए ಭಿನ್ನ ಭಿನ್ನ ಯುಕ್ತಿಯ ಹೇ. ಅದಕ್ಕೆ ಭಿನ್ನ ಭಿನ್ನ ಯುಕ್ತಿಗಳಿದೆ ವ್ಯರ್ಥವನ್ನು ಸಮಾಪ್ತಿ ಮಾಡಲಿಕ್ಕೆ. ವಹ ಕೌನ್ ಸಿ ಹೇ, ಯಾವ್ಯಾವುದಾಗಿದೆ? जो बड़े आदमी होते हैं उन्हों के पास अपने हर समय के अपॉइंटमेंट की डायरी बनी हुई होती है. ಕರೆಕ್ಟಾ? ಈಗ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಪ್ರತಿಯೊಂದು ಕೆಲಸ ಮಾಡಬೇಕು ಅಂದರೆ ಅವ್ರ ಹತ್ರ ಪ್ರತಿ ಸಮಯ ಪ್ರತಿ ಗಳಿಗೆ ಎಲ್ಲೆಲ್ಲಿ ಯಾವ್ಯಾವ ಫಂಕ್ಷನ್ ಅಟೆಂಡ್ ಮಾಡಬೇಕು, ಯಾವ್ಯಾವ ಪ್ರೋಗ್ರಾಮ್ ಹೋಗ್ಬೇಕು, ಎಲ್ಲಿ ವಿಸಿಟ್ ಮಾಡಬೇಕು, ಎಲ್ಲ ಅಪಾಯಿಂಟ್ಮೆಂಟ್ಸ್ದು ಡೈರಿ ಮಾಡ್ಕೊಂಡಿರ್ತಾರೆ. ಏಕೇಕ ಗಂಟಾ ಉನ್ಹೋं का ಫಿಕ್ಸ್ ಹೋತಾ ಹೇ. ಒಂದೊಂದು ಗಂಟೆನೂ ಫಿಕ್ಸ್ ಮಾಡಿರ್ತಾರೆ. ಹಾಗೆ ನಾವು ಸುದರ್ಶನ್ ಚಕ್ರದಿಗೆ ಬಾಬಾ ನಮ್ಮ ಕಡೆಯಿಂದ ಫಿಕ್ಸ್ ಮಾಡಿಸಿದ್ದಾರೆ ನೋಡಿ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅದನ್ನು. ಇವಾಗಲೇ ಸಾಕಾಗಿದೆ ಅಂತ ಹೇಳ್ತೀರೇನು? ಇನ್ನೂ ಜಾಸ್ತಿ ಮಾಡಬೇಕಂತ. ಓಕೆ ಬಾಬಾ, ಒಂದೊಂದು ಗಂಟೆ ಅವನ್ನ ಫಿಕ್ಸ್ ಇರ್ತದೆ ಅವ್ರದ್ದು ಸಮಯ. ಓಕೆನಾ? ಐಸೆ ಆಪ್ ಬಿ ಬಡೇ ಹುಣ. ನೀವು ಎಲ್ಲ ದೊಡ್ಡವ್ರಿಗಿಂತ ದೊಡ್ಡವ್ರು, ಮಹಾರಾಜ ವಿಶ್ವ ಮಹಾರಾಜನಾಗೋರಲ್ವಾ? ಇಲ್ವಲ್ಲ? ಚತುರ್ಭ ಮಕ್ಕಳ ಇಲ್ಲಲ್ಲ ಜಾಸ್ತಿ. ओके, तो रोज अमृत वेले सारे दिन की अपनी अपॉइंटमेंट की डायरी बनाओ बच्चे. ಎವ್ರಿ ಡೇ ಅಮೃತ ವೇಳೆ ನಿಮ್ಮದು ಅಪಾಯಿಂಟ್ಮೆಂಟು 1 ಅವರ್ಗೆ ಇದನ್ನು ಮಾಡಬೇಕು, ನೆಕ್ಸ್ಟ್ ಅವರ್ಗೆ ಇದನ್ನು ಮಾಡಬೇಕು, ನೆಕ್ಸ್ಟ್ ಅವರ್ಗೆ ಇದನ್ನು ಮಾಡಬೇಕು, ಎಲ್ಲ ನೀವು ಟೈಮ್ ಟೇಬಲ್ ಮಾಡಿಕೊಡ್ರಿ ಮಕ್ಕಳೇ. ಪಾಯಿಂಟ್ಸ್ ಮಾಡಿಕೊಡ್ರಿ, ಅಪಾಯಿಂಟ್ಮೆಂಟ್ ಡೈರಿ ಮಾಡಿಕೊಡ್ರಿ. अपने मन को हर समय अपॉइंटमेंट में बिजी रखेंगे तो बीच में व्यर्थ संकल्प समय नहीं ले सकेंगे.
ತಮ್ಮ ತಮ್ಮ ಮನಸ್ಸನ್ನು ಪ್ರತಿ ಸಮಯ ಅಪಾಯಿಂಟ್ಮೆಂಟಲ್ಲಿ ಬ್ಯುಸಿ ಇಟ್ಕೊಳ್ತೀರಿ ಅಂದಾಗ ಮಧ್ಯದಲ್ಲಿ ವ್ಯರ್ಥ ಸಂಕಲ್ಪ ಸಮಯ ಎಲ್ಲಿ ತಗೊಳ್ಳಿಕ್ಕೆ ಸಾಧ್ಯ? ಸಮಯ ಅನ್ನೋದು तोगलिक साध्य ಇಲ್ಲ. अपॉइंटमेंट से फ्री रहते हो तब व्यर्थ संकल्प समय ले लेते. ಹಾಂ ನೋಡಿ, ಈ ಸಮಯಕ್ಕೆ ನಾವು ಏನು ಸುದರ್ಶನ ಚಕ್ರ ತಿರುಗಿಸ್ಬೇಕು. ನೆಕ್ಸ್ಟ್ ಸಮಯ ನಾನು ಕರ್ಮಯೋಗಿ ಆಗಬೇಕಿಲ್ಲ ಅಂದರೆ ನಾನು ಬರೀತಾ ಕೂತ್ಕೋಬೇಕು. ಏನು ಬರೀತಾ ಕೂತ್ಕೋಬೇಕು? ಸುಮಾನಗಳನ್ನ ಬರೀಬೇಕು. ಏನು ಬರೀಬೇಕು? ಅವ್ಯಕ್ತಿ ಶಾರೆ ಬರೀಬೇಕು. ಏನು ಬರೀಬೇಕು? ನಾನು 108 ಶ್ರೀಮತ ಇದೆ. 108 ಶ್ರೀಮತದಲ್ಲಿ 21 ಅಷ್ಟೇ ಬರೆಯೋಕ್ಕೆ ಹೇಳಿದರೆ ಬರೀಬೇಕು. ಇವತ್ತಿಂದು ಟೈಮ್ ಟೇಬಲು. ಅವಾಗ ವ್ಯರ್ಥ ಬರೋದೇ ಇಲ್ಲ. ನೀವು ಚೆಕ್ ಮಾಡ್ಕೊಂಡು ನೋಡಿರ್ಬೇಕಾದ್ರೆ ವ್ಯರ್ಥಕ್ಕೆ ಸಮಯ ಇಲ್ಲಿ ತೊಗೊಳಕ್ಕೆ ಚಾನ್ಸೇ ಇಲ್ಲ. ಸಮಯ ನಾವು ಎಲ್ಲದರಲ್ಲೂ ಬ್ಯುಸಿ ಆಗಿಬಿಟ್ಟಿವಿ. ನಮ್ಮನ್ನು ನಾವು ಬ್ಯುಸಿ ಮಾಡ್ಕೊಂಡಿವಿ. ವ್ಯರ್ಥ ಎಲ್ಲಿಂದ ಬರ್ತದೆ? ಬರೋಕ್ಕೆ ಚಾನ್ಸ್ ಇಲ್ಲ. ಯಾರಾದ್ರು ವ್ಯರ್ಥ ಇರಪ್ಪ ವ್ಯರ್ಥ ಯಾರಾದರೂ ಕಾಲ್ ಮಾಡಿದ್ರೆ ಅಂದ್ಕೊಡ್ರಿ, ನಿಮಗೆ ವ್ಯರ್ಥ ಮಾಡ್ಕೊಳ್ಳೋಕೆ ಏನಾದರೂ ಅಂದ್ಕೊಡ್ರಿ. ನಮ್ಗೆ ಎಲ್ಲಿ ಸಮಯ ಇದೆ? ಇಲ್ಲ ಬಾಬಾ, ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ ಅಂದ್ಬಿಡ್ತೀರಿ. ಮುಗಿದೋಯ್ತು. ವ್ಯರ್ಥ ಮಾಡ್ಲಿಕ್ಕೆ ಚಾನ್ಸ್ ತಗೊಳ್ಳೋದೇ ಇಲ್ಲ ಅದು ಅಂಥದ್ದು ಅಲ್ವಾ. तो समय की ಬುಕಿಂಗ್ करने की तरीका सीखो बच्चे. ನಿಮ್ಮ ಸಮಯವನ್ನು ನೀವೇ ಬುಕ್ ಮಾಡಿಕೊಳ್ಳುವಂತಹ ಪದ್ಧತಿಯನ್ನು ತಿಳ್ಕೊಳ್ರಿ ಮಕ್ಕಳೇ ಅಂತಾರೆ ಬಾಬರು. अपने आप की अपॉइंटमेंट खुद ही बनाओ. ನಿಮ್ಮ ಅಪಾಯಿಂಟ್ಮೆಂಟ್ಸನ್ನು ನೀವು ಖುದ್ದು ಮಾಡಿಕೊಡ್ರಿ. ಆಜ್ ಸಾರೆ ದಿನ ಮೇ ಕ್ಯಾ ಕರ್ನಾ ಹೇ. ಇಡೀ ದಿನ ಏನೇನು ಮಾಡಬೇಕು, ಇಡೀ ದಿನ ಏನೇನು ಮಾಡಬೇಕು ನಿಮ್ಮದು ನೀವೇ ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಡ್ರಿ. ಫಿರ್ ಸಮಯ ಸಫಲ್ ಹೋ ಜಾಯೇಗಾ. ಆಟೋಮೆಟಿಕ್ ನಿಮ್ಮ ಸಮಯ ಸಫಲ ಆಗ್ತದೆ. ಮನ್ ಕೋ ಕಿಸ್ಮೇ ಅಪಾಯಿಂಟ್ ಕರ್ನಾ ಹೇ. ಮನಸ್ಸನ್ನು ಯಾವುದ್ರಲ್ಲಿ ಅಸೈನ್ ಮಾಡಿಬಿಡ್ಬೇಕು. ನಮ್ಮ ಮನಸ್ಸನ್ನು ನಾವು ಬ್ಯುಸಿ ಮಾಡ್ಕೋಬೇಕು. ಇಸ್ಕೆ ಲಿಯೇ 4 ಬಾತೆ ಬತಾಯಿ ಹೇ. 4 ಮಾತುಗಳನ್ನು ಹೇಳಲಾಗಿದೆ. 1ನೇದು ಮಿಲನ, 2ನೇದು ವರ್ಣನ, 3ನೇದು ಮಗನ್ನ, 4ನೇದು ಲಗನ್. ಮಿಲನ್, ವರ್ಣನ್, ಮಗನ್, ಲಗನ್ ಬರ್ಕೊಳ್ಳಿ ಬುದ್ಧಿಯಲ್ಲಿ. ಮಿಲನ್, ವರ್ಣನ್, ಮಗನ್, ಲಗನ್. लगन लगाने में भी समय बहुत जाता है ना. लगनिನಲ್ಲಿ ಮಗ್ನ ಆಗುವುದಕ್ಕೋಸ್ಕರ ಕೂಡ ಸಮಯ ಜಾಸ್ತಿ ಹಿಡಿಸುತ್ತೆ. तो मगन की अवस्था में कम रहते हैं. मग्न अवस्थೆಯಲ್ಲಿ ಕಡಿಮೆ ಇರ್ತೀರಿ. इसलिए लगन, मगन, मिलन और वर्णन है सर्विस. ಏನು ವರ್ಣನೆ ಮಾಡಬೇಕು? ಸರ್ವಿಸ್, ಸೇವೆದು. ಮಿಲನ್ ಹೇ ರೂಹ್ ರಿಹಾನ್ ಕರ್ನ. ಮಿಲನ್ ಅಂದರೆ ಅಪ್ಪಾಜಿ ಹತ್ರ ಹೋಗಿ ಕುಳಿತುಕೊಂಡ್ಬಿಡ್ಬೇಕು. ಸೆಕೆಂಡಿನಲ್ಲಿ ಅಂತರ್ ಮನಸ್ಸನ್ನು ವಾಹನ ಮಾಡಿಕೊಂಡು ಬಾಪ್ ದಾದಾರವರ ಕಮರದಲ್ಲಿ ಹೋಗಿ ಕುತ್ಕೊಂಡ್ಬಿಡಬೇಕು. ಮಿಲನ ಮಾಡಬೇಕು. ಇಲ್ಲ ಕುಟೀರಕ್ಕೆ ಹೋಗಬೇಕು, ಕುತ್ಕೋಬೇಕು. ನಾವು ಇಲ್ಲಿದ್ದೀವಿ, ಕುಟೀರ ಅಲ್ಲೇ ಐತಿ, ಹೆಂಗೆ ಸಾಧ್ಯ ಅನ್ನೋ ಹಾಗಿಲ್ಲ. ಅಂತರ್ ಮನಸ್ಸನ್ನು ವಾಹನ ಮಾಡ್ಕೊಳ್ಳಿಕ್ಕೆ ನಮಗೆ ಯುಕ್ತಿ ಮಾಡಿಕೊಟ್ಟಿದ್ದಾರೆ ಅಪ್ಪಾಜಿ. ಹೋಗ್ರಿ ಮಿಲನ ಮಾಡಿ, ರೂ ಹರಿಹಾನ್ ವಾರ್ತಾಲಾಪ ಮಾಡಿ. ಇಲ್ಲ ಸೂಕ್ಷ್ಮತನಕ್ಕೆ ಬಂದು ಬಾಪ್ ದಾದಾರವ್ರ ಜೊತೆ ವಾರ್ತಾಲಾಪ ಮಾಡ್ರಿ. बाप दादा से मिलते हैं ना, तो इन 4 बातों में अपने समय के फिक्स करो. अगर रोज की अपनी दिनचर्या फिक्स करने लिए अपॉइंटमेंट सारे समय की फिक्स होगी, तो बीच में व्यर्थ संकल्पों को डिस्टर्ब करने का समय ही नहीं मिलेगा. व्यर्थ ಸಂಕಲ್ಪಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಸಮಯ ಎಲ್ಲಿ ಸಿಗ್ತದೆ? ನಿಮ್ಮನ್ನು ನೀವು ಅಪಾಯಿಂಟ್ ಮಾಡ್ಕೊಂಡ್ಬಿಡ್ತೀರಿ ಸಮಯ ಪ್ರಮಾಣ ಸಮಯ. जैसे कोई बड़े आदमी होते हैं तो बिजी होने के कारण और व्यर्थ बातों तरफ ध्यान और समय नहीं दे सकते. ದೊಡ್ಡ ವ್ಯಕ್ತಿಗಳಿರ್ತಾರಲ್ವ, ಬ್ಯುಸಿ ಇರುವ ಕಾರಣ ವ್ಯರ್ಥ ಮಾತುಗಳ ಕಡೆ ಧ್ಯಾನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಮಯ ಸಿಗುವುದಿಲ್ಲ ಅವರಿಗೆ. ऐसे अपनी दिनचर्या में समय को फिक्स करो. इतना समय इस बात में, इस समय इस बात में लगाना है. ಇಷ್ಟು ಸಮಯ ಈ ಮಾತಿನಲ್ಲಿ, ಇಷ್ಟು ಸಮಯ ಈ ಮಾತಿನಲ್ಲಿ ನಾನು ತೊಡಗಿಸಲೇಬೇಕು ಅಂತ ಟೈಮ್ ಟೇಬಲ್ ಮಾಡಿಕೊಡ್ರಿ. ऐसी अपॉइंटमेंट अपनी निश्चित करो, तब यहाँ कंप्लेन खत्म होगी और कंप्लीट बन जाएंगी. ಈ ಕಂಪ್ಲೇಂಟ್ಸ್ ವ್ಯರ್ಥ ಸಂಕಲ್ಪದ ಬರ್ತದಲ್ಲ ಮಕ್ಕಳೇ, ಅದರಿಂದ ನೀವು ಮುಕ್ತಿಯನ್ನು ಹೊಂದಿ ಅದು ಸಮಾಪ್ತಿ ಆಗ್ತದೆ ಕಂಪ್ಲೇಂಟು. ಆಮೇಲೆ ನೀವು ಕಂಪ್ಲೀಟ್ ಆಗಿಬಿಡ್ತೀರಿ, ಅಂದರೆ ಸಂಪೂರ್ಣರಾಗ್ಬಿಡ್ತೀರಿ ಅಂತ ಹೇಳ್ತಾ ಅಪ್ಪಾಜಿಯವರು ಒಂದೊಂದು ಮುದ್ದಾದ ಜಾಗೃತ ಅವಸ್ಥೆಯಲ್ಲಿರುವಂತಹ ಮಕ್ಕಳನ್ನು ಸಮೀಪದಲ್ಲಿ ಕರೆದು ವಿಜಯೀಭವದ ತಿಲಕವನ್ನು ಹಚ್ತಾ ರಕ್ಷ ಕವಚವನ್ನು ಕೊರಳಲ್ಲಿ ಹಾಕ್ತಾ ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ನಾವೆಲ್ಲ ಮಕ್ಕಳಿಗೆ ತೊಡಿಸುತ್ತಾ
ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ತೊಡಿಸ್ತಾ ಸುದರ್ಶನ ಚಕ್ರದ ಬ್ರಾಸ್ಲೆಟನ್ನು ಕಟ್ತಾ ಅಮೃತವನ್ನು ಕುಡಿಸುತ್ತಿದ್ದಾರೆ ಬಾಪ್ ದಾದ. ನಾವೆಲ್ಲ ಮಕ್ಕಳು ಅಮೃತವನ್ನು ಸ್ವೀಕರಿಸುತ್ತಿದ್ದೇವೆ. ಅಮರ ಭವ ಅಮರ ಭವ ಅಮರ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ, ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಅಪ್ಪಾಜಿಗೆ ಸತ್ಯ ಹೃದಯದಿಂದ, ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದಗಳನ್ನ ಅರ್ಪಿಸುತ್ತೆ. ನಾನು ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆಯ ಪ್ರಕಾಶತೆಯ ಪ್ರಕಾಶತೆ. ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ.